ಅಂತ ಹೇಳಿದ್ರೆ ಕ್ವಶನ್ ಏನ್ ಕೊಟ್ಟಿದಾನ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹೇಳ್ಕೊಟ್ಟಿದಾನ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ನಿಮ್ಗೆ ಎಲ್ರಿಗೂ ಗೊತ್ತೈತೆ ಸರ್. ಓಕೆ, ನಾರ್ಮಲ್ ಆಗಿ ಪ್ರತಿಯೊಬ್ಬರಿಗೂ ಗೊತ್ತೈತಿ, ಚಂದ್ರಗುಪ್ತ ಮೌರ್ಯ ರೀ ಸರ್ ಅಂತಂದ್ ಹೇಳಿ. ಏನಂತಂದ್ ಹೇಳ್ತೀವಿ? ಚಂದ್ರಗುಪ್ತ ಮೌರ್ಯ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಫಸ್ಟ್ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಅದಾದ ನಂತರ ಇವನು ಅಶೋಕ ಅಂತಂದ್ ಹೇಳಿ ಬರ್ತಾನಲ್ಲ, ಇವನೊಬ್ಬ ಫೇಮಸ್ ಅಂತಂತ ಹೇಳ್ತೀವಿ. ಅಶೋಕ ಏನಂತಂದ್ ಹೇಳಿದ್ರೆ ಫೇಮಸ್. ಇದಕ್ಕೊಂದು ನಾವು ಕತಿ ಹೇಳ್ಬೋದೈತಿಲ್ಲ ಎಲ್ರಿಗೂ. ಸೊ ಮೌರ್ಯ ಸಾಮ್ರಾಜ್ಯದ ಹೆಂಗ್ ಸ್ಥಾಪನೆ ಆಯ್ತು ಅಂತಂತ ಹೇಳಿ, ಮೌರ್ಯ ಸಾಮ್ರಾಜ್ಯ ಹೆಂಗ್ ಸ್ಥಾಪನೆ ಆಯ್ತು ಅಂತಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತೈತೆ. ಒಂದು ಏನಂತಂದ ಹೇಳಿದ್ರ, ಒಂದು ನಮ್ಮ ಭಾರತ ದೇಶದೊಳಗಡೆ ಒಂದು ಮಹಾ ಏನಂತಂದ ಹೇಳಿದ್ರೆ ಸಾಮ್ರಾಜ್ಯ ಆಳ್ವಿಕೆ ನಡೆಸ್ತಾ ಇತ್ತು. ಆ ಸಾಮ್ರಾಜ್ಯ ಯಾವ್ದಂತಂದ ಹೇಳಿದ್ರೆ ನಂದ ಸಾಮ್ರಾಜ್ಯ ಅಂತ ಹೇಳ್ತೀವಿ. ನಂದ ಸಾಮ್ರಾಜ್ಯ. ಆ ನಂದ ಸಾಮ್ರಾಜ್ಯದ ಕೊನೆಯ ದೊರೆ ಯಾರಂತಂದ ಹೇಳಿದ್ರ ಧನನಂದ ಅಂತಂದ ಹೇಳ್ತೀವಿ. ಯಾರಂತ ಹೇಳ್ತೀವಿ? ವೆರಿ ಗುಡ್, ಧನನಂದ ಅಂತಂದ ಹೇಳ್ತೀವಿ. ಈ ಧನನಂದನನ್ನ ಏನಪ್ಪಾ ಅಂತಂದ ಹೇಳಿದ್ರ ಚಂದ್ರಗುಪ್ತ ಮೌರ್ಯ ಸೋಲಿಸ್ತಾನ. ಯಾಕ? ಅದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ ಹೇಳಿದ್ರೆ ಅದಕ್ಕೂ ಕಾರಣ ಐತೆ. ಸೊ ಈ ಧನನಂದ ಮತ್ತು ಕೌಟಿಲ್ಯ ಅಂತಂದ್ ಹೇಳಿದ್ರೆ ಇವರಿಬ್ರು ಆಲ್ಮೋಸ್ಟ್ ಫ್ರೆಂಡ್ಸ್ ಇದ್ದಾರೆ. ಸೊ ಕೌಟಿಲ್ಯ ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಧನನಂದ ಏನಪ್ಪಾ ಅಂದ್ರೆ ಇಬ್ರು ಫ್ರೆಂಡ್ಸ್ ಇರ್ತಾರ. ಈ ಕೌಟಿಲ್ಯ ಇದ್ದಾವ ಏನಂತಂದ್ ಹೇಳಿದ್ರೆ ತಕ್ಷಶಿಲೆ ಒಳಗಡೆ, ಎಲ್ಲಿ? ತಕ್ಷಶಿಲೆ ಒಳಗಡೆ, ಅದೊಂದು ದೊಡ್ಡ ಯೂನಿವರ್ಸಿಟಿ, ಹಳೆ ಯೂನಿವರ್ಸಿಟಿ ಅಂತ ಹೇಳ್ತೀವಲ್ಲ, ಈ ತಕ್ಷಶಿಲೆ ಯೂನಿವರ್ಸಿಟಿ ಒಳಗಡೆ ಶಿಕ್ಷಕನಾಗಿರ್ತಾನ. ಅಲ್ಲೇ ಕಲ್ತ್ಬಿಟ್ಟು ಶಿಕ್ಷಕನಾಗಿರ್ತಾನ. ಇವನಿದ್ದವನು ಯಾರ ಆಸ್ಥಾನಕ್ಕೆ ಬಂದಿರ್ತಾನಂದ್ರ ಧನನಂದನ ಆಸ್ಥಾನಕ್ಕೆ ಬಂದಿರ್ತಾನ. ಈ ಧನನಂದನ ಆಸ್ಥಾನಕ್ಕೆ ಬಂದ ನಂತರ ಈ ಧನನಂದ ಇದ್ದವ ಕರೆಕ್ಟ್ ಆಗಿ ಅವ್ನ್ ಕಿಮ್ಮತ್ ಕೊಡಲ್ದ, ವ್ಯಾಲ್ಯೂ ಕೊಡಲ್ದ ಏನ್ ಮಾಡ್ತಾನ ಅಂತಂದ್ರೆ ಕೌಟಿಲ್ಯನನ್ನ ಅವಮಾನಗೊಳಿಸ್ತಾನ. ಅವಮಾನಗೊಳಿಸಿದ್ದಕ್ಕ ಈ ಕೌಟಿಲ್ಯಗೆ ಸಿಟ್ಟು ಬರುತ್ತ, ಒಂಥರ ಅಪಮಾನ ಆಗ್ತೈತಿ ಎಲ್ರ ಮುಂದ್ಗಡೆ. ಆಗ್ತೈತಿಲ್ಲ? ಈಗ ಎಲ್ಲಾರ ಮುಂದ ನಿಮ್ಮನ್ನು ಬೈದ್ ಬಿಟ್ರ ನಿಮ್ಗ ಆಗಂಗಿಲ್ಲ, ಸೇಮ್ ಅವಾಗೂ ಹಂಗ ಆ ತರ ಅಪಮಾನ ಆಯ್ತು. ಅವಾಗ ಒಂದ್ ಶಪಥ ಮಾಡ್ತಾನ. ಸೊ ನಾನೇನಪ್ಪಾ ಅಂತಂದ ಹೇಳಿದ್ರೆ ನಿನ್ನ ಸಾಮ್ರಾಜ್ಯವನ್ನ ನಾನು ಧ್ವಂಸ ಮಾಡ್ತೀನಿ, ಹೊಸ ಸಾಮ್ರಾಜ್ಯವನ್ನ ಕಟ್ತೀನಿ ಅಂತಂದೇಳಿ. ಹಲವಾರು ವರ್ಷಗಳಾದ ನಂತರ ನೆಕ್ಸ್ಟ್ ಒಬ್ಬ ಹುಡುಗ ಸಿಗ್ತಾನ. ತುಂಬಾ ಏನಂತಂದ ಹೇಳಿದ್ರೆ ಹಠಮಾರಿ ಇರ್ತಾನ. ತುಂಬಾ ಯೋಧನ್ ತರ, ಚಿಕ್ಕವನಿದ್ದಾಗಲೇ ಯೋಧನ್ ತರ ಕಾಣಿಸ್ತಿರ್ತಾನ. ಅವನೇ ಯಾರಂತಂದ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ. ಆ ಚಂದ್ರಗುಪ್ತ ಮೌರ್ಯನ ಕರ್ಕೊಂಡು ಮನೆಗೆ ಹೋಗಿ ಏನಂತಂದ ಹೇಳಿದ್ರೆ ಅವನಿಗೆ ತರಬೇತಿಯನ್ನ ಕೊಡ್ತಾನ. ಅದಾದ ನಂತರ ಡೈಲಿ ಊಟ ಮಾಡೋ ಕೂಡ ಏನಂತಂದ ಹೇಳಿದ್ರೆ ಊಟದಲ್ಲಿ ವಿಷ ಹಾಕ್ತಿರ್ತಾನ. ಯಾಕಂತಂದ ಹೇಳಿದ್ರೆ ಮುಂದೆ ರಾಜ ಆಗ್ತಾನೆ. ರಾಜ ಆದ ನಂತರ ಇವನನ್ನ ಕೊಂದ್ಬಿಟ್ಟು ಬೇರೆ ಯಾರಾದ್ರೂ ಬೇಕಾದ್ರೂ ರಾಜ ಆಗ್ಬೋದಲ್ಲ, ಸ್ವಂತ ಅಣ್ಣಂದ್ರೆ ತಮ್ಮಂದ್ರೆ ಕೊಲ್ಬಹುದು ಅವನ್ನ, ಹಂಗಂತಂದ್ ಹೇಳ್ಬಿಟ್ಟು. ಸೊ ಸಡನ್ ಆಗಿ ವಿಷ ಹಾಕಿದ್ರು ಕೂಡ ಅವ್ನ್ಗೆ ಏನೋ ಆಗ್ಬಾರ್ದು, ಅವ್ನ್ ಸತ್ತೋಗ್ಬಾರ್ದು, ಅವ್ನ್ಗೇನೋ ಅಫೆಕ್ಟ್ ಆಗ್ಬಾರ್ದು ಅಂತಂದ ಹೇಳಿ ಡೈಲಿ ಊಟ ಮಾಡುವಾಗ ಚಾಣಕ್ಯ ಇದ್ದವನು ಚಂದ್ರಗುಪ್ತ ಮೌರ್ಯನ ಪ್ಲೇಟ್ ಒಳಗಡೆ ಸ್ವಲ್ಪ ಸ್ವಲ್ಪ ವಿಷ ಹಾಕ್ತಿರ್ತಾನ. ಅಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ, ವಿಷವನ್ನ ತಡ್ಕೊಳತ್ತ. ಸಡನ್ ಆಗಿ ಯಾರ್ ಬೇಕಾದ್ರೂ ವಿಷ ಹಾಕಿದ್ರು ಕೂಡ ಏನೂ ಆಗಂಗಿಲ್ಲ ಅಂತಂದ್ರೆ. ಸೊ ಈ ರೀತಿಯಾಗಿ ಅವನನ್ನ ಬೆಳೆಸಿ ಒಬ್ಬ ಮಹಾನ್ ಯೋಧನನ್ನಾಗಿ ಮಾಡಿ ಈ ಚಂದ್ರಗುಪ್ತ ಮೌರ್ಯ ಇದ್ದ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಕೌಟಿಲ್ಯನ ಮಹಾಮಂತ್ರಿಯನ್ನಾಗಿ ಮಾಡ್ಕೊಂಡು ಒಂದು ಸೈನ್ಯವನ್ನ ಕಟ್ಕೊಂಡು ಧನನಂದನ ಮೇಲೆ, ನಂದ ಸಾಮ್ರಾಜ್ಯದ ಧನನಂದನ ಮೇಲೆ ಏನಪ್ಪಾ ಅಂತಂದ್ರೆ ದಾಳಿ ಮಾಡ್ತಾನ. ದಾಳಿ ಮಾಡಿ ಧನನಂದನನ್ನ ಸೋಲಿಸಿ ನಮ್ಮ ಭಾರತ ದೇಶದೊಳಗಡೆ, ಎಲ್ಲಿ? ನಮ್ಮ ಭಾರತ ದೇಶದೊಳಗಡೆ ಒಂದು ಸಾಮ್ರಾಜ್ಯವನ್ನ ಕಟ್ತಾನ. ಅದೇನಂತಂದ್ರೆ ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಂತಂದ್ರೆ ಚಂದ್ರಗುಪ್ತ ಮೌರ್ಯ. ಅದಾದ ನಂತರ ನೆಕ್ಸ್ಟ್ ಯಾರನ್ನ ಸೋಲಿಸ್ತಾನ? ಧನನಂದನನ್ನ ಸೋಲಿಸ್ತಾನ. ಆಮೇಲೆ ಇಲ್ಲಿ ನೋಡ್ರಿ ಆಪ್ಷನ್ ಬಂದೈತೆ ಬೃಹದ್ರಥ ಅಂತಂದೇಳಿ. ಈ ಬೃಹದ್ರಥ ಏನಂತಂದ ಹೇಳಿದ್ರೆ ಕೊನೆಯ ಆಡಳಿತಗಾರ. ಸೊ ಚಂದ್ರಗುಪ್ತ ಫಸ್ಟ್ ಆದ ಅಂತಂದ ಹೇಳಿದ್ರೆ ಬೃಹದ್ರಥ ಅನ್ನೋನ್ ಏನಂತಂದ ಹೇಳಿದ್ರೆ ಕೊನೆಯ ಆಡಳಿತಗಾರ. ಕೊನೆಯ ರಾಜ ಯಾರಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಕೊನೆಯ ರಾಜ ಯಾರಂತಂದ ಹೇಳಿದ್ರೆ ಬೃಹದ್ರಥ ಅಂತ ಹೇಳಿ ಬರ್ತಾನ. ಕ್ಲಿಯರ್ ಇಷ್ಟು ಪಾಯಿಂಟ್ಸ್ ಗಳು? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಆಮೇಲೆ ಡಿಸ್ಕಷನ್ಸ್ ಗಳು ಹಂಗ ಬರ್ತಾವ. ಇಲ್ಲಿ ನೋಡ್ರಿ, ಮೌರ್ಯರ ಆಡಳಿತ ಮತ್ತು ಆರ್ಥಿಕತೆಯ ಕುರಿತು ಅಮೂಲ್ಯ ಮಾಹಿತಿಯನ್ನ ನೀಡುವಂತಹ ಅರ್ಥಶಾಸ್ತ್ರ ಕೃತಿಯನ್ನ ಬರೆದವ್ರು ಯಾರು ಅಂತ ಹೇಳಿ ನೋಡ್ರಿ. ಸೊ ಅರ್ಥಶಾಸ್ತ್ರ ಅನ್ನೋದೊಂದು ಕೃತಿ ಏನಂತಂದ್ ಹೇಳಿದ್ರೆ ಯಾವ್ದ್ರ ಬಗ್ಗೆ ಹೇಳತ್ತ? ಆಡಳಿತದ ಬಗ್ಗೆ. ಹೆಂಗ್ ರಾಜ ಇರಬೇಕು, ಯಾವ ರೀತಿಯಾಗಿ ಮಂತ್ರಿ ಇರಬೇಕು, ಅಧಿಕಾರಿಗಳು ಹೆಂಗ್ ಕೆಲಸ ಮಾಡಬೇಕು, ಅದ್ರ ದೇಶದ ಆರ್ಥಿಕತೆ ಹೆಂಗಿರ್ಬೇಕು ಅಂತಂದ ಹೇಳಿ. ಈ ಅರ್ಥಶಾಸ್ತ್ರ ಏನ್ ಬುಕ್ ಐತಲ್ಲ ಇದನ್ನ ಬರೆದವನ್ ಯಾರಂತ ಹೇಳಿದ್ರೆ ನೋಡ್ರಿ ವಿಷ್ಣುಗುಪ್ತ. ಅವನಿಗೆ ಏನಂತ ಕರಿತಾ ಇದ್ರು? ಚಾಣಕ್ಯ ಅಂತಾನು ಕರಿತಾ ಇದ್ರು. ಆಮೇಲೆ ಇನ್ನೊಂದ್ ಏನಂತ ಕರಿತಾ ಇದ್ರು? ಕೌಟಿಲ್ಯ ಅಂತಾನು ಕೂಡ ಏನಂದ್ರ ಅವನನ್ನ ಕರಿತಾ ಇದ್ರು. ಕ್ಲಿಯರ್? ಸೊ ಇಷ್ಟ ಪಾಯಿಂಟ್ಸ್ ಗಳನ್ನ ನೀವ್ ಇದ್ರಲ್ಲೇ ನೆನ್ಪಿಟ್ಕೋಬೇಕು. ಅರ್ಥಶಾಸ್ತ್ರ ಬರೆದವ್ರು ಯಾರಂತಂದ್ರೆ ವಿಷ್ಣುಗುಪ್ತ, ಚಾಣಕ್ಯ, ಕೌಟಿಲ್ಯ. ಇವನ್ ಯಾರಂತಂದ ಹೇಳಿದ್ರ ಚಂದ್ರಗುಪ್ತ ಮೌರ್ಯನ ಮಹಾಮಂತ್ರಿ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ರು ನೋಡ್ರಿ, ಇವನ್ ಪತಂಜಲಿ ಬಿಡ್ರಿ, ಆಮೇಲೆ ನೋಡ್ಕೊಂಡವನ. ಅದಾದ ನಂತರ ಮೆಗಸ್ತನಿಸ್ ಅಂತಂದ್ ಹೇಳಿ ಬರ್ತಾನ. ಈ ಮೆಗಸ್ತನಿಸ್ ಯಾರು?
ಈ ಮೆಗಸ್ತನಿಸ್ ಯಾರಪ್ಪ ಅಂತಂದ್ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಗ್ರೀಕರ ರಾಯಭಾರಿಯಾಗಿ ಬಂದಿರ್ತಾನ. ಈ ಕ್ವಶನ್ಸ್ ಗಳು ಬರ್ತಾವ ನೋಡ್ರಿ. ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯಕ್ಕೆ ರಾಯಭಾರಿಯಾಗಿ ಬಂದಿರ್ತಾನ ಯಾರಪ್ಪ ಅಂತಂದ ಹೇಳಿದ್ರ ಮೆಗಸ್ತನಿಸ್. ಈ ಮೆಗಸ್ತನಿಸ್ ಏನಂತಂದ ಹೇಳಿದ್ರ ಒಂದು ಕೃತಿಯನ್ನ ಬರಿತಾನ. ಸೊ ಮೆಗಸ್ತನಿಸ್ ಏನಪ್ಪಾ ಅಂತಂದ ಹೇಳಿದ್ರ ಒಂದು ಕೃತಿಯನ್ನ ಬರಿತಾನ. ಆ ಕೃತಿ ಯಾವ್ದಂತಂದ ಹೇಳಿದ್ರ ಇಂಡಿಕಾ ಅಂತಂದ ಹೇಳ್ತೀವಿ. ಇಂಡಿಕಾ. ಈ ಇಂಡಿಕಾ ಗ್ರಂಥ ಬಹಳ ಇಂಪಾರ್ಟೆಂಟ್. ಎದಕ್ಕಂತಂದ ಹೇಳಿದ್ರ ಬಹಳ ಇಂಪಾರ್ಟೆಂಟ್ ಆಗತ್ತ ಇಂಡಿಕಾ ಗ್ರಂಥ. ರೀಸನ್ ಏನಪ್ಪಾ ಅಂತಂದ ಹೇಳಿದ್ರ ಮೌರ್ಯರ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಪಾಟಲಿಪುತ್ರ ನಗರ ಬರುತ್ತಲ್ಲ, ಪಾಟಲಿಪುತ್ರ ನಗರ. ಈ ಪಾಟಲಿಪುತ್ರ ನಗರ ಹೆಂಗ ಆಡಳಿತ ನಡೆಸ್ತಾ ಇತ್ತು ಅಂತಂದೇಳಿ ಇದು ಈ ಗ್ರಂಥ ಹೇಳುತ್ತ. ಅಂದ್ರೆ ಸೊ ಪ್ರತಿಯೊಂದು ನಗರಗಳಲ್ಲಿ ಏನಂತಂದ ಹೇಳಿದ್ರ 30 ಜನ ಅಧಿಕಾರಿಗಳಿರ್ತಿದ್ರು. ಈ ಅಧಿಕಾರಿಗಳು ಒಂದೊಂದು ವಾರ್ಡ್ ಗಳನ್ನ, ಈಗ ಹೆಂಗ್ ನಮ್ಮಲ್ಲಿ ವಾರ್ಡ್ ಬರ್ತಾವಲ್ಲ ಆ ರೀತಿಯಾಗಿ ವಾರ್ಡ್ ಗಳನ್ನ ಮಾಡ್ಕೊಂಡು ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬ ಅಧ್ಯಕ್ಷನಾಗಿ ಆಡಳಿತನ ನಡೆಸ್ತಾ ಇದ್ರು ಅಂತಂದೇಳಿ ಯಾವ ಗ್ರಂಥದಲ್ಲಿ ಬರುತ್ತೆ? ಇಂಡಿಕಾ ಗ್ರಂಥದಲ್ಲಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಕೇಳ್ತಾರೆ ಇಂಡಿಕಾ ಗ್ರಂಥ ಯಾವ ನಗರದ ಆಡಳಿತದ ಬಗ್ಗೆ ಹೇಳ್ತಾ ಇತ್ತು ಅಂತಂದ ಹೇಳಿ. ಪಾಟಲಿಪುತ್ರ ನಗರ. ಕ್ಲಿಯರ್ ಆಯ್ತು ಎಲ್ರಿಗೂ ಪಾಯಿಂಟ್ಸ್ ಗಳು? ಎಸ್. ಈ ಅಶ್ವಘೋಷ ಅಂತ ಬರ್ತಾನಲ್ಲ, ಅಶ್ವಘೋಷನ್ ಬಗ್ಗೆ ಯಾರಿಗಾದ್ರೂ ಏನಾದ್ರು ಗೊತ್ತೈತೆ ಅಂಜರ? ಎಸ್, ಬುದ್ಧ ಚರಿತೆ ಅಂತ ಹೇಳಿ ಒಂದು ಬುಕ್ ಬರುತ್ತೆ. ಅಶ್ವಘೋಷ ಏನಪ್ಪಾ ಅಂತಂದ ಹೇಳಿದ್ರೆ ಬುದ್ಧ ಚರಿತ ಅನ್ನೋ ಒಂದು ಬುಕ್ ಅನ್ನ ಬರೀತಾನೆ. ಜಸ್ಟ್ ನೆನ್ಪಿಟ್ಕೊಂಡ್ರ ಅಷ್ಟೇ, ಆಮೇಲೆ ನಾವು ಬಂದಾಗ ನೋಡ್ಕೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಕಳಿಂಗ ಯುದ್ಧವು ಯಾವ ಮೌರ್ಯ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ನಡೀತು ಅಂತಂದ ಹೇಳಿ. ಕಳಿಂಗ ಯುದ್ಧ ಎಸ್ ಯಾರ ಆಳ್ವಿಕೆಯಲ್ಲಿ ನಡೀತಿತ್ತ? ಸಿಂಪಲ್ ಕ್ವಶನ್ಸ್ ಗಳಿದಾವ. ಎಸ್, ಅಶೋಕನ ಆಡಳಿತದ ಟೈಮಲ್ಲಿ. ಯಾರ ಟೈಮಲ್ಲಿ ಅಂತಂದ ಹೇಳಿದ್ರ ಅಶೋಕನ ಆಡಳಿತದ ಟೈಮಲ್ಲಿ ಏನಂತಂದ ಹೇಳಿದ್ರ ಇದು ನಡೀತೈತೆ. ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಯಾವಾಗ ನಡೀತೈತಿಪಾ ಅಂತಂದ ಹೇಳಿದ್ರ ಯಾವಾಗ ನಡೀತೈತಿ? ಈಗ ನೋಡ್ರಿ, ನಿಮ್ಗೆ ಎಲ್ರಿಗೂ ಅಶೋಕನ್ ಬಗ್ಗೆ ಎಲ್ಲ ಗೊತ್ತಿರ್ತೈತೆ. ಅಶೋಕನ್ ಬಗ್ಗೆ ಕೆಲವೊಂದ್ ಪಾಯಿಂಟ್ಸ್ ಗಳು ಯಾರಿಗಾದ್ರೂ ಗೊತ್ತಿದಾವ? ಅಶೋಕನಿಗೆ ಏನಪ್ಪಾ ಅಂತಂದ ಹೇಳಿದ್ರ ಟೋಟಲ್ ಆಗಿ 100 ಜನ ಏನಪ್ಪಾ ಅಂತಂದ ಹೇಳಿದ್ರ ಅವ್ನ್ಗ ಅಣ್ಣ ತಮ್ಮಂದ್ರು. ಅವನೊಬ್ಬ ಅಲ್ಲ, ಅಶೋಕ ಒಬ್ನೇ ಅಲ್ಲ. ಅಶೋಕನಿಗೆ ಏನಂತಂದ ಹೇಳಿದ್ರೆ 100 ಜನ ಅಣ್ಣ ತಮ್ಮಂದ್ರು ಇರ್ತಿದ್ರು. ಇದೆಲ್ರಿಗೂ ಪಾಯಿಂಟ್ ಗೊತ್ತೈತಿ ಇದೆಲ್ಲ. ಈ ಅಶೋಕ ಇದ್ದವ ಏನ್ ಮಾಡ್ತಾವಪ್ಪ ಅಂತಂದ್ರೆ ತನ್ನ ತಮ್ಮಂದಿರನ್ನ ಎಲ್ಲರನ್ನು ಕೊಂದು ಹಾಕಿ ಅವ ಏನ್ ಮಾಡ್ತಾ ಅಂತಂದ ಹೇಳಿದ್ರ ರಾಜ ಆಗ್ತಾನ. ಇದ್ರ ಬಗ್ಗೆ ಹೇಳುವಂತಹ ಕೃತಿಗಳು ಯಾವ ಅಂತಂದ ಹೇಳಿದ್ರ ದೀಪವಂಶ ಮತ್ತು ಮಹಾವಂಶ ಅಂತಂದ ಹೇಳ್ತೀವಿ. ಯಾವ ಅಂತಂದ ಹೇಳ್ತೀವಿ? ದೀಪವಂಶ ಮತ್ತು ಮಹಾವಂಶ. ಈ 2 ಕೃತಿಗಳು ಎಲ್ಲಿವಪ್ಪ ಅಂತಂದ ಹೇಳಿದ್ರ ಶ್ರೀಲಂಕಾದು, ನಮ್ ದೇಶದಲ್ಲ, ಶ್ರೀಲಂಕಾ ದೇಶದ 2 ಕೃತಿಗಳು. ಇವು ಬುದ್ಧನ ಬಗ್ಗೆ ಹೇಳ್ತಾವ, ಬಟ್ ಅದ್ರಲ್ಲೂ ಕೂಡ ಅಶೋಕನ ಬಗ್ಗೆನೂ ಕೂಡ ಹೇಳ್ತಾವ. ಅಶೋಕ ಯಾವ ರೀತಿಯಾಗಿ ರಾಜ ಆದ ಅಂತಂದ ಹೇಳಿ ತನ್ನ 99 ಜನ ಸಹೋದರರನ್ನ ಕೊಂದು ಅವನ ರಾಜ ಆಗ್ತಾನ. ಅದ್ರಲ್ಲಿ ಒಬ್ಬನನ್ನ ಏನಪ್ಪಾ ಅಂತಂದ ಹೇಳಿದ್ರ ಬದುಕಿಸುಳಿಸಿರ್ತಾನ. ಅವ್ನ್ ತುಂಬಾ ಪ್ರಿಯಕರಾಗಿರ್ತಾನ. ಅದಕ್ಕೆ ಅವನ್ ಬಿಟ್ಟು ಉಳಿದು 99 ಜನರನ್ನ ಕೊಂದಾಗಿರ್ತಾನ. ಕ್ಲಿಯರ್ ಎಲ್ರಿಗೂ? ಸೊ ಇದ್ರಲ್ಲಿ ನಮಗ್ ಕ್ವಶನ್ ಏನು? ದೀಪವಂಶ ಮತ್ತು ಮಹಾವಂಶ ಕೃತಿಗಳ ಬಗ್ಗೆ ನಮ್ಗ ಕ್ವಶನ್ಸ್ ಗಳ ಬಂದಿದಾವ. ಅದಾದ ನಂತರ ಇಷ್ಟೆಲ್ಲ ಯುದ್ಧ ಮಾಡಿದ ನಂತರ ನೆಕ್ಸ್ಟ್ ತುಂಬಾ ಇನ್ನೊಂದು ಪಾಯಿಂಟ್ ಬರುತ್ತ ಅಶೋಕನ ಬಗ್ಗೆ, ಕಳಿಂಗ ಯುದ್ಧದ ಬಗ್ಗೆ. ಏನ್ ಹೇಳುತ್ತ ಇದು ಕಳಿಂಗ ಯುದ್ಧ? ಈ ಕಳಿಂಗ ಯುದ್ಧ ಏನಂತಂದ್ರೆ ಸರ್ ಕ್ರಿಸ್ತ ಪೂರ್ವ 261ರಲ್ಲಿ ಈ ಯುದ್ಧ ನಡೆಯುತ್ತ. ಅದು ಏನಂತಂದ ಹೇಳಿದ್ರೆ ಈ ಪ್ರದೇಶ, ಇಲ್ಲಿ ನಾನೇನ್ ರೌಂಡ್ ಹಾಕತ್ತನಲ್ಲ ಆ ಪ್ರದೇಶವನ್ನ ನಾವು ಇವಾಗ ಏನಂತ ಕರಿತೀವಿ ಅಂದ್ರೆ ಒಡಿಸ್ಸಾ ಅಂತ ಕರಿತೀವಿ. ಬಟ್ ಅದ್ರ ಹಳೆ ಕಾಲದಲ್ಲಿ ಅದನ್ನ ನಾವ್ ಏನಂತ ಕರಿತಾ ಇದ್ರು? ಕಳಿಂಗ ಪ್ರದೇಶ ಅಂತಂದ ಹೇಳಿ. ಹಳೆ ಕಾಲದಲ್ಲಿ ಏನಂತಂದ ಹೇಳಿದ್ರೆ ಅದನ್ನ ಕಳಿಂಗ ಪ್ರದೇಶ ಅಂತ ಕರಿತಾ ಇದ್ರು. ಆ ಪ್ರದೇಶದ ಮೇಲೆ ಒಂದು ಯುದ್ಧ ಮಾಡ್ತಾನ, ಅದೇ ಕಳಿಂಗ ಯುದ್ಧ. ಈ ಕಳಿಂಗ ಯುದ್ಧದ ಬಗ್ಗೆ ಒಂದು ಶಾಸನ ಹೇಳುತ್ತ. ಅದೇನಪ್ಪಾ ಅಂತಂದ ಹೇಳಿದ್ರೆ 13ನೇ ಬಂಡೆಗಲ್ಲು ಶಾಸನ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ? 13ನೇ ಬಂಡೆಗಲ್ಲು ಶಾಸನ ಕಳಿಂಗ ಯುದ್ಧದ ಬಗ್ಗೆ ಹೇಳುತ್ತ. ಅದಾದ ನಂತರ ಈ ಯುದ್ಧದಲ್ಲಿ ಏನಂತಂದ ಹೇಳಿದ್ರೆ ಅವನು ರಕ್ತಪಾತವನ್ನ ನೋಡಿ ಚಂಡಾಶೋಕ ಅಂತ ಕರಿತಾ ಇದ್ರು ಅವನ. ಅವನ್ ಕರುಣೆ ಅನ್ನೋದ ಇರ್ತಿರ್ಲಿಲ್ಲ, ಎಲ್ಲರನ್ನು ಕೊಂದಾಕ್ತಿದ್ದ. ಚಂಡಾಶೋಕ ಅಂತ ಕರಿತಾ ಇದ್ರು. ಸೊ ಅವನು ಈ ಯುದ್ಧದಲ್ಲಿರುವ ರಕ್ತಪಾತವನ್ನ ನೋಡಿ ಅಳೋದು, ಕರೆಯೋದು, ಚಿಕ್ಕ ಮಕ್ಕಳು ಹೆಂಡತಿರಳೋದೆಲ್ಲ ನೋಡ್ಬಿಟ್ಟು ಅವನೇನಂದ್ರೆ ನನಗೆ ಇನ್ಮೇಲೆ ಯುದ್ಧಗಳೇ ಬೇಡ ಅಂತಂದ ಹೇಳಿ ಅವನೇನಂತಂದ ಹೇಳಿದ್ರೆ ಧರ್ಮಾಶೋಕನಾಗ್ತಾನ. ದಮ್ಮಾಶೋಕ ಅಥವಾ ಧರ್ಮಾಶೋಕ ಅಂತಂದ ಹೇಳ್ತೀವಿ. ಕ್ಲಿಯರ್ ಪಾಯಿಂಟ್? ಎಸ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಬಿಂದುಸಾರನ ಬಗ್ಗೆ ನಾನು ಹೇಳ್ಬಿಡ್ತೀನಿ ಇವಾಗ.
ಕೆಲವೊಂದು ಪಾಯಿಂಟ್ಗಳು. ಯಾಕಂತಂದ್ ಹೇಳಿದ್ರೆ ಈಗ ನೋಡ್ರಿ, ಬಿಂದುಸಾರ, ಅಶೋಕ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಇನ್ನೊಬ್ಬನು ಚಂದ್ರಗುಪ್ತ ಮೌರ್ಯ. ಸೊ ಇವ್ರ ಬಗ್ಗೆ ನಾವು ಹೇಳುತ್ತೇವೆ ಅಂತಂದ್ ಹೇಳಿದ್ರೆ ನಮ್ಗ ರಿಯಲ್ ಆಗಿ ನಮ್ದು ಇತಿಹಾಸ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂತಂದ್ ಹೇಳಿದ್ರೆ ಅದನ್ನೆಲ್ಲ ಮುಚ್ಚಿಟ್ಟು ಬಿಡಿದಾರೆ ನಮಗೆ. ನೀವೆಲ್ಲರೂ ಹೇಳ್ತೀರಿ ಏನಂತಂದ್ ಹೇಳಿದ್ರೆ, ಈಗ ನೋಡ್ರಿ ನಾ ಏನ್ ಮಾರ್ಕ್ ಮಾಡ್ತಾನಲ್ಲ, ಈ ಮಾರ್ಕ್ ಇಷ್ಟು ಏನ್ ಪ್ರದೇಶವನ್ನ ಯಾರ ಆಳ್ವಿಕೆ ಮಾಡ್ತಾ ಇದ್ರ ಅಂತಂದ್ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಆಳ್ವಿಕೆ ನಡೆಸ್ತಾ ಇದ್ದ. ಅಷ್ಟೇ ಪ್ರದೇಶವನ್ನ ಅವ್ನ್ ಗೆದ್ದಿರೋದು ಚಂದ್ರಗುಪ್ತ ಮೌರ್ಯ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಅಶೋಕ ಇದ್ದವ ಯಾವ ಪ್ರದೇಶವನ್ನ ಗೆದ್ದ? ಈ ಪ್ರದೇಶವನ್ನ ಅಷ್ಟೇ, ಕಳಿಂಗ ಪ್ರದೇಶವನ್ನ ಅಷ್ಟೇ ಗೆದ್ದವ. ಯಾರ? ಅಶೋಕ. ಮತ್ತ ಆದ್ರ ನಮ್ ಬುಕ್ ಒಳಗಡೆ ಇಲ್ಲಿ ತಕ ಕೊಟ್ಟಿದಾರಲ್ಲ, ಎಲ್ಲಿವರೆಗೂ? ನಮ್ ಕರ್ನಾಟಕದವರೆಗೂ. ಎಲ್ಲಿವರೆಗಪ್ಪ ಅಂತಂದ ಹೇಳಿದ್ರೆ ಮೈಸೂರ್ವರೆಗೂ ಕೂಡ ಏನಂತಂದ ಹೇಳಿದ್ರೆ ಮೌರ್ಯರ ಆಡಳಿತ ಇತ್ತು. ಆಲ್ಮೋಸ್ಟ್ ಇಡೀ ನಮ್ದು ಭಾರತ ಎಲ್ಲನ. ಹಂಗಾದ್ರೆ ಈ ಉಳಿದ ಪ್ರದೇಶವನ್ನ ಗೆದ್ದಿರುವಂತಹ ರಾಜ ಯಾರು? ಹಂಗಾದ್ರೆ ಈ ಕಡೆ ಚಂದ್ರಗುಪ್ತ ಮೌರ್ಯನು ಯುದ್ಧಗಳನ್ನ ಮಾಡಿ ಗೆದ್ದಿಲ್ಲ, ಆಮೇಲೆ ಅಶೋಕನು ಕೂಡ ಒಂದ ಪ್ರದೇಶವನ್ನ ಗೆದ್ದಿದ್ದವ. ಹಂಗಾದ್ರೆ ಉಳಿದ ಪ್ರದೇಶವನ್ನ ಗೆದ್ದಂತಹ ದೊರೆ ಯಾರಂತಂದ ಹೇಳಿದ್ರೆ ಅವನೇ ಬಿಂದುಸಾರ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳ್ತೀವಿ? ಬಿಂದುಸಾರ. ಕ್ಲಿಯರ್? ಸೊ ಅದೇ ರೀಸನ್ಗೋಸ್ಕರ ಈ ಬಿಂದುಸಾರ ಹೆಂಗಿದ್ದ ಅಂತಂದ ಹೇಳಿದ್ರೆ ಈ ಎಲ್ಲದಕ್ಕೂ ಈ ಎಲ್ಲಾ ಪ್ರದೇಶವನ್ನ ವಶಪಡಿಸ್ಕೊಂಡ ಅಂತಂದ ಹೇಳಕ್ಕೆ ಗ್ರೀಕರೆಲ್ಲ ಏನ್ ಹೇಳ್ತಿದ್ರು ಅಂದ್ರ ಅವ್ನ್ಗ ಅನ್ಸ್ತಿದ್ರು. ಗ್ರೀಕರು, ರೋಮನ್ರೆಲ್ಲ ಏನಂತಂದ ಹೇಳಿದ್ರ ಅವನೊಬ್ಬ ಅಮಿತ್ರಘಾತ ಅಂತಂದ ಹೇಳಿ. ಅಮಿತ್ರಘಾತ ಅಂತಂದ ಹೇಳಿದ್ರೆ ಶತ್ರುಗಳ ಸಂಹಾರಕ, ಶತ್ರುಗಳು ಇಲ್ದೇ ಇರೋನು, ಶತ್ರುಗಳ ಸಂಹಾರಕ ಅಂತಂದ ಹೇಳಿ ಎಲ್ರನ್ನು ಕೊಲ್ತಾ ಹೋಗ್ತಿದ್ದ ಬಿಂದುಸಾರ. ಅಂತ ಪರ್ಸನ್ ಯಾರಂತಂದ ಹೇಳಿದ್ರೆ ಬಿಂದುಸಾರ. ಅವನ ಬಗ್ಗೆ ನಮ್ಮ ಇಂಡಿಯಾದೊಳಗಡೆ ಇಲ್ಲ, ನಮ್ಮ ಇಂಡಿಯನ್ ಹಿಸ್ಟ್ರಿ ಒಳಗಡೆ ಇಲ್ವೇ ಇಲ್ಲ. ಅವನ ಬಗ್ಗೆ ಏನಂತಂದ ಹೇಳಿದ್ರೆ ಗ್ರೀಕ್ ಮತ್ತು ರೋಮನ್ ಹಿಸ್ಟ್ರಿ ಒಳಗಡೆ ನಾವು ಕಂಡು ಬರ್ತೇವೆ. ಗ್ರೀಕ್ ಹಿಸ್ಟ್ರಿ ಒಳಗಡೆ, ರೋಮನ್ ಹಿಸ್ಟ್ರಿ ಒಳಗಡೆ ಏನಂತಂದ ಹೇಳಿದ್ರೆ ಬಿಂದುಸಾರನ ಬಗ್ಗೆ ಮಾಹಿತಿ ಐತೆ. ಕ್ಲಿಯರ್ ಎಲ್ರಿಗೂ? ಈ ಬಿಂದುಸಾರನಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಸ್ಟೋರಿ ಬರುತ್ತೆ. ಈ ಬಿಂದುಸಾರನ ಹಣೆ ಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಚುಕ್ಕಿ ಇರುತ್ತೆ. ಆ ಚುಕ್ಕಿ ಹೆಂಗಾಗಿರತ್ತ ಅಂತಂದ ಹೇಳಿದ್ರೆ ಈ ಚಂದ್ರಗುಪ್ತ ಮೌರ್ಯನಿಗೆ ಹಲವಾರು ಹೆಂಡತಿರು ಇರ್ತಾರ. ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪಟ್ಟದರ್ಶಿ. ಈ ಪಟ್ಟದರ್ಶಿ ಅದಾದ ನಂತರ ಇನ್ನೊಬ್ಬಕ್ ಬರ್ತಾಳಲ್ಲ. ಸೊ ಇಲ್ಲಿ ನೋಡ್ರಿ, ಹಂಗಾದ್ರ ಈಗ ಅಮಿತ್ರಘಾತ ಅಂತಂದ್ ಹೇಳ್ತೀವಲ್ಲ, ಅಮಿತ್ರಘಾತ, ಬಿಂದುಸಾರ ಅಂತಂದ್ ಹೇಳ್ತೀವಿ. ಈ ಬಿಂದುಸಾರನಿಗೆ ಹೆಸರು ಹೆಂಗ್ ಬಂತಪ್ಪ ಅಂತಂದ್ ಹೇಳಿದ್ರೆ ಹಣೆ ಮೇಲೆ ಒಂದು ಬಿಂದು ಇರ್ತೈತೆ ಈ ಪ್ರದೇಶದಲ್ಲಿ. ಅದು ಏನಪ್ಪಾ ಅಂತಂದ್ ಹೇಳಿದ್ರೆ ವಿಷದ ಬಿಂದು ಇರ್ತೈತೆ. ಯಾಕಂತಂದ್ ಹೇಳಿದ್ರೆ ಈ ಚಂದ್ರಗುಪ್ತ ಮೌರ್ಯ ಏನಂತಂದ್ ಹೇಳಿದ್ರೆ ಅವ್ನ್ ಪಟ್ಟದರ್ಶಿ ಅಂತಂದಿರ್ತಾಳ, ಅದ್ರ ಜೊತೆಗೆ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಂಡಿರ್ತಾನೆ. ಯಾರನ್ನ ಹೇಳ್ರಿ? ಹೆಲೆನಾ ಅಂತಂದ್ ಹೇಳಿ. ಹೆಲೆನಾ ಅಲ್ಲ, ಹೆಲೆನಾ, ಹೇತೆನಾ ಹಂಗಲ್ಲ, ಹೆಲೆನಾ ಅದು. ಇವು ಯಾರಪ್ಪ ಅಂತಂದ ಹೇಳಿದ್ರೆ ಸೆಲ್ಯೂಕಸ್ ನಿಕೇಟರ್ ಅಂತಂದ ಹೇಳಿ ಗೊತ್ತೈತಿ ನಿಮ್ಗೆಲ್ರಿಗೂ. ಸೆಲ್ಯೂಕಸ್ ನಿಕೇಟರ್. ಈ ಸೆಲ್ಯೂಕಸ್ ನಿಕೇಟರ್ ಯಾರು? ಮೇನ್ ಇವು ಇಂಪಾರ್ಟೆಂಟ್. ಸೆಲ್ಯೂಕಸ್ ನಿಕೇಟರ್ ಯಾರು? ಯಾರಿಗಾದ್ರೂ ಗೊತ್ತೈತೇನ್? ಹಾ, ವಾವ್, ವೆರಿ ಗುಡ್. ಗ್ರೀಕ್ ಅಂತ ರಾಯಭಾರಿ. ಸೂಪರ್, ಬೆಂಕಿ ಮಕ್ಕಳು ನೀವೆಲ್ಲ. ವೆರಿ ಗುಡ್. ಅಲೆಕ್ಸಾಂಡರ್ನ ಒಬ್ಬ ಸೇನಾಧಿಪತಿ ಅಂತಂದ ಹೇಳ್ತೀವಿ. ಏನಾಗತ್ತಂತಂದ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಒಬ್ಬ ಮಹತ್ವಾಕಾಂಕ್ಷೆ ಉಳ್ಳಂತಹ ಒಬ್ಬ ರಾಜ ಇದ್ನವ. ಎಲ್ಲಾ ಪ್ರದೇಶಗಳನ್ನ ವಶಪಡಿಸ್ಕೊಂಡಿರ್ತಾನ. ಬಟ್ ಆದ್ರ ನಮ್ಮ ಇಂಡಿಯಾ ಮೇಲೆ ದಾಳಿ ಮಾಡಕ್ ಬಂದಾಗ ಅವಂಗ ಆಗಂಗಿಲ್ಲ. ಅವನೇ ಯಾರಂತಂದ ಹೇಳಿದ್ರ ಅಲೆಕ್ಸಾಂಡರ್ ಅಂತಂದ ಹೇಳ್ತೀವಿ. ಈ ಅಲೆಕ್ಸಾಂಡರ್ ಇದ್ದವನು ಎಲ್ಲಾ ಕಡೆ ಯುದ್ಧ ಮಾಡ್ಕೊಂಡ್ ಗೆದ್ಕೊಂತ ಹೋಗ್ತಿರ್ತಾನೆ. ಇಡೀ ಪ್ರಪಂಚವನ್ನ ಗೆಲ್ಬೇಕಂತಂದೇಳಿ ಅವನ ಆಸೆ ಇರ್ತೈತೆ. ಆ ಟೈಮ್ ಅಲ್ಲಿ ಅಂಬಿ ಇದ್ದವನು. ಸೊ ತಕ್ಷಶಿಲೆ ಒಳಗಡೆ, ತಕ್ಷಶಿಲೆ ಅಂತಂದ ಹೇಳಿದ್ರೆ ಇವಾಗ ಅಫ್ಘಾನಿಸ್ತಾನ ಆ ಪ್ರದೇಶದಲ್ಲಿ ಬರುತ್ತೆ. ಆ ಪ್ರದೇಶದಲ್ಲಿ ಒಬ್ಬ ರಾಜ ಇರ್ತಾನ, ಅಂಬಿ ಅಂತಂದ ಹೇಳಿ. ಅದಾದ ನಂತರ ಇನ್ನೊಬ್ಬನ್ ರಾಜ ಇರ್ತಾನ, ಅದ್ರ ಕೆಳಗಡೆ ಜೀಲಂ ನದಿ ಐತಲ್ಲ ಆ ಪ್ರದೇಶದಲ್ಲಿ, ನಮ್ಮ ಇಂಡಿಯಾದೊಳಗಡೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಅವನ ಹೆಸರು ಪೋರಸ್ ಅಂತಂದೇಳಿ. ಇವ್ರಿಬ್ರಿಗೂ ಏನಂತಂದ್ರೆ ಶತ್ರುತ್ವ ಇರತ್ತ. ಈ ಅಂಬಿ ಇದ್ದವನು ಪೋರಸ್ ಮೇಲೆ ದಾಳಿ ಮಾಡಿ ಗೆಲ್ಲಕ್ಕಂತೂ ಆಗೋದೇ ಇಲ್ಲ. ಅದಕ್ಕೆ ಈ ಅಂಬಿ ಇದ್ದವ ಏನ್ ಮಾಡ್ತಾ ಅಂತಂದ ಹೇಳಿದ್ರ ಅಲೆಕ್ಸಾಂಡರ್ನಿಗೆ ಅನುಮತಿ ಕೊಡ್ತಾನ. ಒಂದೇನಂತಂದ ಹೇಳಿದ್ರೆ ರಿಕ್ವೆಸ್ಟ್ ಕಳಿಸ್ತಾನ, ಏ ಕಾಕಾ ಬಂದ್ಬಿಟ್ಟೇನಂತಂದ ಹೇಳಿದ್ರೆ ಹೆಲ್ಪ್ ಮಾಡ್ನಂಗ ಅಂತಂದೇಳಿ. ಈ ಅಲೆಕ್ಸಾಂಡರ್ ಇದ್ದವ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಅಂಬಿ ಜೊತೆ ಸೇರ್ಬಿಟ್ಟು ಪೋರಸ್ನ ಮೇಲೆ ದಾಳಿ ಮಾಡ್ತಾರ. ಸೊ ಅದೊಂದು ಮಹಾಯುದ್ಧ ನಡೆಯುತ್ತ. ಅಲೆಕ್ಸಾಂಡರ್ ಏನಂತಂದ ಹೇಳಿದ್ರೆ ಕಂಡಂತಹ ಮಹಾಯುದ್ಧ ಪೋರಸ್ ಜೊತೆಗೆ. ಅದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಜೀಲಂ ನದಿ ಕಾಳಗ. ಜೀಲಂ ನದಿ ದಡದಲ್ಲಿ ಆಗತ್ತ ಜೀಲಂ ನದಿ ಕಾಳಗ, ಅಥವಾ ಅದಕ್ಕೆ ಇನ್ನೊಂದ್ ಹೆಸರು ಬರುತ್ತ ಹೈಡಾಸ್ಪಸ್ ಕಾಳಗ ಅಂತಂದೇಳಿ. ಗ್ರೀಕರ ಭಾಷೆಯಲ್ಲಿ ಹೈಡಾಸ್ಪಸ್ ಕಾಳಗ. ನಮ್ಮ
ಇದ್ರಲ್ಲಿ ಏನಂತಂದ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಜೀಲಂ ಕಾಳಗ ಅಂತಂತ ಹೇಳ್ತೀವಿ. ಸೊ ಈ ಯುದ್ಧ ನಡೆಯುತ್ತ, ಈ ಯುದ್ಧದಲ್ಲಿ ಪೋರಸ್ ಸೋಲ್ತಾನ. ಅವಾಗ ಪೋರಸ್ಗೆ ಅಲೆಕ್ಸಾಂಡರ್ ಕೇಳ್ತಾನ, ನಿನ್ನನ್ನ ನಾನು ಹೆಂಗೆ ಗೌರವ ನೀಡ್ಬೇಕು, ನೀನ್ ಮಹಾನ್ ವ್ಯಕ್ತಿ, ನೀನ್ ಮಹಾನ್ ಯೋಧ, ಇಂತ ನಾನು ಯುದ್ಧವನ್ನೇ ನೋಡಿಲ್ಲ, ಸೊ ನಿನ್ನ ಸಾಮ್ರಾಜ್ಯವನ್ನ ನೀನೇ ತಗೋ ಅಂತಂದೇಳಿ ಅಲೆಕ್ಸಾಂಡರ್ ಪೋರಸ್ಗೆ ಹೇಳಿದಾಗ ಪೋರಸ್ ಏನ್ ಹೇಳ್ದ ಅಂದ್ರ, ನೀ ಏನ್ ನಂಗೆ ಭಿಕ್ಷೆ ಕೊಡಕ್ ಹೋಗ್ಬೇಡ, ನಾ ಯುದ್ಧ ಮಾಡೇನಿ, ಸೋತೇನೆ. ನೀ ಯುದ್ಧದಲ್ಲಿ, ಯುದ್ಧ ಭೂಮಿ ಒಳಗಡೆ ಒಬ್ಬ ಯೋಧನನ್ನ ಹೆಂಗ್ ಗೌರವಿಸ್ಬೇಕು ಹಂಗ ಗೌರವಿಸು, ಅಷ್ಟೇ ಸಾಕಂತಂದೇಳಿ. ಅಂತ ಏನಂತಂದ ಹೇಳಿದ್ರೆ ಮಹಾರಾಜರು ನಮ್ಮ ಭಾರತವನ್ನ ಆಳ್ತಾ ಇದ್ರು, ಪೋರಸ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇವನನ್ನ ಸೋಲಿಸಿದ ನಂತರ ಆಲ್ರೆಡಿ ಏನಂತಂದ ಹೇಳಿದ್ರೆ ಸತ್ತ ಹೆಣ ಆಗಿರ್ತಾವ ಅವತರದ್ದು ಸೈನಿಕರೆಲ್ಲ. ಒಬ್ಬ ರಾಜನ ಜೊತೆ ಯುದ್ಧ ಮಾಡಿ ಆ ಲೆವೆಲ್ಗೆ ಆಗಿರ್ತೈತೆ ಈ ಪ್ರದೇಶವನ್ನ ಜಸ್ಟ್ ವಶಪಡಿಸ್ಕೊಳಕ್. ಬಟ್ ಆದ್ರ ಈ ಪ್ರದೇಶವನ್ನ ವಶಪಡಿಸ್ಕೋಬೇಕಂತಂದ ಹೇಳಿದ್ರ ಅಲ್ಲೊಂದು ಮಹಾ ಸಾಮ್ರಾಜ್ಯ ನಿಂತಿರ್ತೈತೆ. ಆ ಮಹಾ ಸಾಮ್ರಾಜ್ಯ ಯಾವ್ದಂತಂದ ಹೇಳಿದ್ರ ನಂದ ಸಾಮ್ರಾಜ್ಯ. ಅದ್ರಲ್ಲೂ ನಂದ ಸಾಮ್ರಾಜ್ಯದಲ್ಲಿ ಆ ಸಾಮ್ರಾಜ್ಯ ಯಾವ್ದಂತಂದ ಹೇಳಿದ್ರೆ ಯಾವ್ದು ನಂದ ಸಾಮ್ರಾಜ್ಯ. ಆ ನಂದ ಸಾಮ್ರಾಜ್ಯದಲ್ಲಿ ಮಹಾರಾಜ ಯಾರಂತಂದ ಹೇಳಿದ್ರೆ ಧನನಂದ ಅಂತಂತ ಹೇಳ್ತೀವಿ. ಯಾರಂತಂತ ಹೇಳ್ತೀವಿ? ಧನನಂದ. ಇವಂದೇನ್ ಸೈನ್ಯ ಅಷ್ಟಿಷ್ಟಿರಂಗಿಲ್ಲ, ಬಹಳ ದೊಡ್ಡ ಸೈನ್ಯ ಇರುತ್ತ. ಈ ಸೈನ್ಯವನ್ನ ನೋಡಿ, ಆ ಸೈನ್ಯದ ಕೂಗನ್ನ ನೋಡ್ಬಿಟ್ಟೇನಂತಂದ್ರೆ, ಆ ಸೈನ್ಯದ ಧೂಳನ್ನ ನೋಡಿ ಅಲೆಕ್ಸಾಂಡರ್ ಸೈನಿಕರು ಹೇಳ್ತಾರ, ನಮ್ ಕಡೆ ನೀಗಂಗಿಲ್ಲ, ನಾವು ರಿಟರ್ನ್ ಹೋಗೋಣ ಅಂತಂದೇಳಿ. ಅವನ್ನೆಲ್ಲಾ ಸೇನಾಧಿಪತಿಗಳು ಹೇಳ್ತಾರ, ನಾವು ರಿಟರ್ನ್ ಹೋಗೋಣ್ರಿ, ನಮಗ್ ನೀಗಂಗಿಲ್ಲ ಅಂತಂದೇಳಿ. ಸೊ ಅವಾಗ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಅಲೆಕ್ಸಾಂಡರ್ಗೂ ಏನಂತಂದ್ರೆ ಬೆನ್ನಾಗ ಹುಣ್ಣಾಗಿರ್ತೈತೆ, ಏನೇನೋ ಆಗಿರ್ತಾವ. ಸೊ ರಿಟರ್ನ್ ಹೋಗುವಾಗ ಅಲೆಕ್ಸಾಂಡರ್ ಏನಂತಂದ ಹೇಳಿದ್ರೆ ಬ್ಯಾಬಿಲೋನಿಯಾದೊಳಗಡೆ ಸತ್ತೋಗ್ತಾನ. ಎಲ್ಲಿ ಸತ್ತೋಗ್ತಾನ? ಬ್ಯಾಬಿಲೋನಿಯಾ ಅನ್ನೋ ಪ್ರದೇಶದಲ್ಲಿ ಸತ್ತೋಗ್ತಾನ. ಸತ್ತೋದ್ ನಂತರ ಈ ಸೇನಾಧಿಪತಿಗಳು ಸುಮ್ಮಿರ್ತಾರ, ದೊಡ್ಡ ಸೈನ್ಯ ಇರ್ತೈತೆ. ಆ ಒಬ್ಬೊಬ್ರು ಏನಂತಂದ ಹೇಳಿದ್ರೆ ಯಾರ್ಯಾರ ಹತ್ರ ಸೈನ್ಯಗಳು ಇರ್ತಾವಲ್ಲ ಅವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪ್ರಪಂಚವನ್ನ ಈ ರೀತಿ ವಿಂಗಡಿಸ್ಕೊಂತಾರ. ಅಂದ್ರ ನಿನಗಿಷ್ಟ ಅಂತಂದ ಹೇಳಿ ಆ ಸೇನಾಧಿಪತಿಗಳು ಏನಂತಂದ ಹೇಳಿದ್ರ ಮಹಾರಾಜರಾಗ್ತಾರ. ಸೇಮ್ ಅದೇ ರೀತಿಯಾಗಿ ಈ ತಕ್ಷಶಿಲಾ ಅಫ್ಘಾನಿಸ್ತಾನ ಇರುತ್ತಲ್ಲ, ಗಾಂಧಾರ ಪ್ರದೇಶ ಅಂತಂದ ಹೇಳ್ತೀವಿ. ಈ ಗಾಂಧಾರ ಪ್ರದೇಶದಲ್ಲಿ ಅಲೆಕ್ಸಾಂಡರ್ ಒಬ್ಬ ಸೇನಾಧಿಪತಿ, ಅವನ ಯಾರಪ್ಪ ಅಂತಂದ್ರೆ ಸೆಲ್ಯೂಕಸ್ ನಿಕೇಟರ್. ಇವನ್ಗೊಂದ್ ಏನಂತಂದಿದ್ರೆ ಹುಚ್ಚಿರ್ತೈತೆ, ನಾ ಅಂತೂ ಸೋಲ್ಸ ಅಂತಂದೇಳಿ. ಬಟ್ ಅದ್ರ ಧನನಂದನನ್ನ ಸೋಲ್ಸಿ ಯಾರ ಇದ್ ಮಾಡ್ತಿರ್ತಾರ, ಆಳ್ವಿಕೆ ನಡೆಸ್ತಾ ಇರ್ತಾರ, ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯ ನಾ ಸೋಲ್ಸೋನ್ ಅಂತಂದ ಹೇಳಿ ಯಾರಿಗೆ? ಸೆಲ್ಯೂಕಸ್ ನಿಕೇಟರ್ಗೆ. ಹಂಗ್ ಮಾಡಿ ಏನಂತಂದ ಹೇಳಿದ್ರ ಸೆಲ್ಯೂಕಸ್ ನಿಕೇಟರ್ ಇದ್ದಾವ ಚಂದ್ರಗುಪ್ತ ಮೌರ್ಯನ ಮೇಲೆ ದಾಳಿ ಮಾಡ್ತಾನ. ದಾಳಿ ಮಾಡಿ ಸೋತೋಗ್ತಾನ. ಸೋತೋದ್ ನಂತರ ಏನ್ ಮಾಡ್ತಾನ, ಇನ್ನೇನು ವರ್ಕೌಟ್ ಆಗಂಗಿಲ್ಲ, ಇವ್ ಬಂದ್ ರಿಟರ್ನ್ ನನ್ ಮೇಲೆ ದಾಳಿ ಮಾಡ್ದ ಅಂತಂದ ಹೇಳಿ ನನ್ ಸಾಮ್ರಾಜ್ಯವನ್ನ ಕಸ್ಕೋತಾ ಇವ ಅಂತಂದೇಳಿ ಹಿಂಗ್ ಮಾಡೋದ್ ಬೇಡ, ಹಳೆ ಮಾವ ಆಗೋನು ಅಂತಂದ ಹೇಳಿ ಅವನ ಮಗಳನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಹೆಲೇನಾ ಅಂತಂದಿರ್ತಾಳಲ್ಲ, ಅವಳನ್ನ ಯಾರಿಗ್ ಕೊಡ್ತಾನ? ಚಂದ್ರಗುಪ್ತ ಮೌರ್ಯನ್ ಕೊಡ್ತಾರ. ನೋಡಕ್ ಮತ್ ಬೆಳಗಿರ್ತಾಳು, ಸುಂದರಿ ಇರ್ತಾಳು. ಚಂದ್ರಗುಪ್ತ ಮೌರ್ಯ ಹೂ ಅಂತಾನ. ಹೂ ಅಂದ ತಕ್ಷಣ ಮದ್ವೆ ಆಗತ್ತ. ಮಸ್ತ್ ಅಂತದ ಸಿಕ್ಕೈತ್ ಬಾ, ಬಿಳಿ ಹುಡುಗಿ ಸಿಕ್ಕೇಳ, ಚಂದ ಹುಡುಗಿ ಸಿಕ್ಕೇಳ, ರಾಣಿ ಆಗ್ತಾಳ ಅಂತಂದೇಳಿ ಈ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನ? ಸೆಲ್ಯೂಕಸ್ ನಿಕೇಟರ್ಗ 500 ಆನೆಗಳನ್ನ ಗಿಫ್ಟ್ ಕೊಡ್ತಾನ. ಸೊ ಅದು ಮೇನ್ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆ ಒಪ್ಪಂದದ ಪ್ರಕಾರ. ಸೊ ಈ ರೀತಿಯಾಗಿ ಮದುವೆ ಆಗತ್ತ. ಅವಾಗ ಒಬ್ಳು ಪಟ್ಟದರ್ಶಿ ಅಂತ ಇದ್ದೇ ಇರ್ತಾಳೆ. ಎಷ್ಟು ಜನ ಹೆಣ್ತಿರು ಅಂತ ಗೊತ್ತಿಲ್ಲ, ಅದೆಲ್ಲ ಎಷ್ಟ್ ಜನ ಇರ್ತಾರ ಅದನ್ನ ನಮಗ್ ಮ್ಯಾಟರ್ ಇಲ್ಲ. ಅದಾದ ನಂತರ ಹೆಲೆನಾ ಒಬ್ಳು ಇಂಪಾರ್ಟೆಂಟ್. ಈ ಪಟ್ಟದರ್ಶಿಯ ಏನ್ ಮಗ ಇರ್ತಾನಲ್ಲ ಅವ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ರಾಜ ಆಗ್ತಾನ, ಅದು ಹಿಂದಿನ ಕಾಲದಲ್ಲಿ. ಸೊ ಈ ಪಟ್ಟದರ್ಶಿಗೆ ಏನಂತಂದ ಹೇಳಿದ್ರೆ ಯಾರು ಹುಡ್ತಾರ ಅಂತಂದ ಹೇಳಿದ್ರೆ ಬಿಂದುಸಾರ ಹುಡ್ತಾನ. ಇವ್ನ್ ಹುಟ್ಟಬಾರ್ದು ಅಂತಂದೇಳಿ ಈ ಹೆಲೆನಾ ಏನ್ ಮಾಡ್ತಾಳ ಅಂತಂದ ಹೇಳಿದ್ರ ಇವಳ್ಗ ವಿಷ ಹಾಕ್ತಾಳ. ಪ್ರೆಗ್ನೆಂಟ್ ಇದ್ದಾಗ ಏನಂತಂದ ಹೇಳಿದ್ರೆ ವಿಷ ಹಾಕ್ತಾಳ. ಬಟ್ ಅದ್ರ ಅವ್ನ್ ಬಿಂದುಸಾರ ಒಳಗಡೆ ಇದ್ಕೊಂಡೆ ಮಹಾನ್ ಯೋಧ ಅವನು. ಸೊ ನಮ್ಮ ಅಮ್ಮನ್ಗೆ ಏನಂತಂದ್ರೆ ವಿಷ ಹಾಕಿದಾರ ಅಂತಂದೇಳಿ ಆ ವಿಷವನ್ನ ಏನಪ್ಪಾ ಅಂತಂದ್ರೆ ಪ್ರೆಗ್ನೆಂಟ್ ಇದ್ದಾಗ್ಲೆ ಆ ಮಗು ಏನಂತಂದ ಹೇಳಿದ್ರೆ ಸ್ವೀಕಾರ ಮಾಡ್ಕೊಳತ್ತ, ತನ್ನ ನುಂಗ್ಕೊಳತ್ತ ಅದು. ಅವಾಗ ಅದೇನಂತಂದ ಹೇಳಿದ್ರೆ ಅದು ನುಂಗ್ಕೊಂಡು ಒಂದ್ ಕಡೆ ಹೋಗಿ ಸ್ಟೋರ್ ಆಗತ್ತ, ತಲೆ ಮೇಲೆ ಹೋಗಿ ಸ್ಟೋರ್ ಆಗತ್ತ ಅಂತಂದ ಹೇಳಿ, ನೆತ್ತಿ ಮೇಲೆ ಹಣೆ ಮೇಲೆ ಸ್ಟೋರ್ ಆಗತ್ತ ಆ ವಿಷ. ಸೊ ಅದಕ್ಕೋಸ್ಕರ ಬಿಂದುವಿನಿಂದ ಹುಟ್ಟದ ಅಂತಂದ ಹೇಳಿ, ಬಿಂದು ಇಟ್ಕೊಂಡ್ ಹುಟ್ಟದ ಅಂತಂದೇಳಿ ಅವನನ್ನ ಏನಂತ ಕರೀತಾರ? ಬಿಂದುಸಾರ ಅಂತಂದ ಹೇಳಿ ಕರೀತಾರ. ಇದೇನಪ್ಪಾ ಅಂತಂದ್ರೆ ನಮ್ಮ ಇತಿಹಾಸದಲ್ಲಿ ಬರುವಂತಹ ಒಂದು ಸುಂದರವಾದ ಕತೆ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಇದು ಎಲ್ಲ ಬುಕ್ಗಳಲ್ಲಿ ಇದಾವ. ಮುದ್ರಾ ರಾಕ್ಷಸ ಬುಕ್ ಅಲ್ಲಿ ಏನಂತಂದ ಹೇಳಿದ್ರೆ ಇನ್ನೊಂದ್ ಬಂತ್ ನೋಡ್ರಿ, ವಿಶಾಖದತ್ತ ಅಂತಂದ ಹೇಳಿ. ವಿಶಾಖದತ್ತ ಅಂತಂದ ಹೇಳಿ ಈ ವಿಶಾಖದತ್ತ ಏನಪ್ಪಾ ಅಂತಂದ ಹೇಳಿದ್ರ ಒಂದು ಕೃತಿಯನ್ನ ಬರಿತಾನ, ಮುದ್ರಾ ರಾಕ್ಷಸ ಅಂತಂದ ಹೇಳಿ. ಈ ಮುದ್ರಾ ರಾಕ್ಷಸ ಏನಪ್ಪಾ ಅಂತಂದ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್. ಈ ಮುದ್ರಾ ರಾಕ್ಷಸ ಈ ಹೆಂಗ್ ಚಂದ್ರಗುಪ್ತ ಮೌರ್ಯ ಹೆಂಗ ಸೋಲಿಸ್ದ, ಯಾವ ರೀತಿಯಾಗಿ ಯುದ್ಧ ಮಾಡ್ದ, ಯಾವ ರೀತಿಯಾಗಿ ಏನಂತಂದ ಹೇಳಿದ್ರೆ ಸಾಮ್ರಾಜ್ಯವನ್ನ
ಆಳೋಕೆ ಅಧಿಪತಿ ಆದ ಅಂತಂದ ಹೇಳಿ ಇದು ನಮ್ಗೆ ಡೀಟೇಲ್ಸ್ ಅನ್ನ ಕೊಡುತ್ತಾ. ಒಂದ್ ನಿಮಿಷ ಇರ್ರ. ಸೇಮ್ ಅದೇ ಬರುತ್ತೆ. ಇನ್ನೊಂದ್ ಏನಂತಂದ್ ಹೇಳಿದ್ರ ಈಗ ನೋಡ್ರಿ, ಸೊ ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಅವನೊಬ್ಬ ಏನಂತಂದ ಹೇಳಿದ್ರೆ ಬಿಂದುಸಾರ ಹುಡ್ತಾನ, ಮಹಾನ್ ಅರಸ ಆಗ್ತಾನ, ಇಡೀ ಪ್ರದೇಶವನ್ನ, ಭಾರತದ ಪ್ರದೇಶವನ್ನ ಏನಂತಂದ ಹೇಳಿದ್ರೆ ವಶಪಡಿಸ್ಕೊಳ್ತಾನ. ಸೊ ನಿಮ್ಗೆಲ್ರು ಗೊತ್ತೈತಿ, ಎಲ್ರು ಕೇಳಿದಿರಿ, ಬಿಂದುಸಾರನ ಮಗ, ಬಿಂದುಸಾರನ ಮಗ ಯಾರಂತಂದ ಹೇಳಿದ್ರ ಅಶೋಕ ಅಂತಂದ್ ಹೇಳ್ತೀವಿ. ಬಿಂದುಸಾರನ ಮಗ ಯಾರಂತಂದ ಹೇಳಿದ್ರ ಅಶೋಕ ಅಂತಂದ್ ಹೇಳ್ತೀವಿ. ಈ ಅಶೋಕ ಏನಂತಂದ ಹೇಳಿದ್ರೆ ರಾಜ ಆಗೋಕ್ಕಿಂತ ಮುಂಚೆ ಅವನೇನಪ್ಪಾ ಅಂತಂದ ಹೇಳಿದ್ರೆ ಗವರ್ನರ್ ಆಗಿ ಕೆಲಸ ಮಾಡಿದಾನ ಅಂತಂದ ಹೇಳಿ. ಎಲ್ಲೆಲ್ಲಿ? ಒಂದೇನಪ್ಪಾ ಅಂತಂದ ಹೇಳಿದ್ರೆ ಉಜ್ಜಯಿನಿ ಒಳಗಡೆ, ಮೊದಲೇನಂತಂದ ಹೇಳಿದ್ರೆ ಉಜ್ಜಯಿನಿಯ ಗವರ್ನರ್ ಆಗಿ ಕೆಲಸ ಮಾಡಿದಾನ. ಅದೇ ರೀತಿಯಾಗಿ ಇನ್ನೊಂದೇನಂತಂದ ಹೇಳಿದ್ರೆ ತಕ್ಷಶಿಲೆ ಆಗಿ, ಈ ಎರಡೂ ಪ್ರದೇಶಗಳಲ್ಲಿ ಗವರ್ನರ್ ಆಗಿ ಏನಂತಂದ ಹೇಳಿದ್ರೆ ಕೆಲಸ ಮಾಡಿದ ಅಂತಂದ ಹೇಳಿದ್ರೆ ಆ ಟೈಮಲ್ಲಿ ರಾಜ ಯಾರಿಗಾದ್ರು ಬಿಂದುಸಾರ ರಾಜ ಇರ್ತಾನಲ್ಲ, ಸೊ ಅವನ ಮಗನ್ ಏನಂತಂದ ಹೇಳಿದ್ರೆ ಗವರ್ನರ್ ಆಗಿ ಆ ಪ್ರದೇಶದ ಪ್ರಾಂತ್ಯಾಧಿಕಾರಿ ಅಂತಂದ ಹೇಳ್ತೀವಿ. ಗವರ್ನರ್ ಅಥವಾ ಪ್ರಾಂತ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾನ. ಈ ಕ್ವಶನ್ಸ್ ಗಳು ನಮ್ಗೆ ಏನಂತಂದ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಬಂದಿದಾವ, ಇವುಗಳನ್ನ ನೆನ್ಪಿಟ್ಕೋಬೇಕು. ಈ ಬಿಂದುಸಾರನಿಗೆ ಏನಂತಂದ ಹೇಳಿದ್ರೆ ಎಲ್ಲಾ ಕಡೆ ಹೋದಲ್ಲೆಲ್ಲ ಯುದ್ಧ ಮಾಡ್ದಲ್ಲೆಲ್ಲ ಅಂತಂದ ಹೇಳಿದ್ರೆ ಅವನ್ಗೆ ರಾಣಿಯರಿದ್ರು, ಅದಕ್ಕ ಅವನ್ಗ ತುಂಬಾ ಜನ ಮಕ್ಕಳಿತ್ತು. ಅದಕ್ಕೆ ಅಷ್ಟ ನಮಗ ಸ್ಟೋರಿ ಗೊತ್ತಿರೋದು, ಅದಕ್ಕಿಂತ ಜಾಸ್ತಿ ಗೊತ್ತಿಲ್ಲ. ಅದ್ರ ಬಗ್ಗೆ ಬಿಟ್ಬಿಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗ್ರೀಕರ ರಾಯಭಾರಿ ಆದಂತಹ ಮೆಗಸ್ತನಿಸ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡ್ತಾ ಅಂತಂದ್ರಿ. ನಾವು ಆಲ್ರೆಡಿ ಇವಾಗ ಡಿಸ್ಕಷನ್ ಮಾಡಿದೀವಿ. ಆನ್ಸರ್ ಅನ್ನ ಹೇಳ್ರಿ ನೋಡೋಣ, ಯಾರ ಆಸ್ಥಾನಕ್ಕೆ ಬಂದ ಅಂತಂದೇಳಿ. ನಾವೇನ್ ಹೇಳ್ತೀವಿ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದೇವ್ ಅಂತಂದೇಳಿ. ಯಾರ ಆಸ್ಥಾನಕ್ಕೆ? ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವ್ದಾಗಿತ್ತು ಅಂತಂದೇಳಿ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವ್ದಾಗಿತ್ತು ಅಂತಂದ ಹೇಳಿದ್ರ ಆನ್ಸರ್ ಅನ್ನ ಹಾಕ್ರಿ. ಬೇಗ ಬೇಗ ಆನ್ಸರ್ ಆಗ್ಬೇಕು, ಒಳ್ಳೊಳ್ಳೆ ಹೇಳ್ಕೂತ್ಕೊಂಡಂಗಿಲ್ಲ. ಕ್ವಶನ್ ಓದ್ ತಕ್ಷಣ ಆನ್ಸರ್ ಆಗ್ಬೇಕು. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಸೊ ಯಾವ್ದಂತಂದ್ರೆ ಪಾಟಲಿಪುತ್ರ ನಗರ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಈ ಪಾಟಲಿಪುತ್ರ ನಗರ. ಅದ್ರ ಬಗ್ಗೆ ನಾ ನಿಮ್ಗೊಂದ್ ಕೆಲವೊಂದು ಡೀಟೇಲ್ಸ್ ಗಳನ್ನ ಕೊಡ್ತೀನಿ. ಇಲ್ಲಿ ನೋಡ್ರಿ, ಪಾಟಲಿಪುತ್ರ ನಗರ ಏನಪ್ಪಾ ಅಂತಂದ್ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್. ಗಂಗಾ ನದಿಯ ದಡದಲ್ಲಿ ಬರುತ್ತ. ಯಾವ ನದಿ ದಡದಲ್ಲಿ ಬರುತ್ತ? ಗಂಗಾ ನದಿ ದಡದಲ್ಲಿ. ಈ ಪಾಟಲಿಪುತ್ರ ನಗರವನ್ನ ನಾವು ಇವಾಗ ಏನಂತ ಕರಿತೀವಿ ಅಂತಂದ ಹೇಳಿದ್ರ ಪಾಟ್ನಾ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾಟ್ನಾ ನಗರ ಅಂತ ಕರಿತೀವಿ. ಬಿಹಾರದ ರಾಜಧಾನಿ ಪಾಟ್ನಾ. ಆ ಪಾಟ್ನಾವನ್ನ ಹಿಂದಿನ ಕಾಲದಲ್ಲಿ ಪಾಟಲಿಪುತ್ರ ಅಂತ ಕರಿತಾ ಇದ್ರು. ಕ್ಲಿಯರ್ ಎಲ್ರಿಗೂ? ಅದು ಯಾವ ನದಿ ದಡದಲ್ಲಿ ಐತಪ್ಪ ಅಂತಂದ್ರೆ ಗಂಗಾ ನದಿಯ ದಡದಲ್ಲಿ ಐತ. ಸೊ ಅದಕ್ಕೋಸ್ಕರ ಪಾಟಲಿಪುತ್ರ ನಗರವನ್ನ ರಾಜಧಾನಿ ಯಾಕೆ ಮಾಡ್ಕೊಂಡಿದ್ರ ಅಂತಂದ್ರೆ ಮೂರು ಕಡೆ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಬೆಟ್ಟ ಗುಡ್ಡಗಳು, ಅದಾದ ನಂತರ ಇನ್ನೊಂದು ಕಡೆ ಏನಂದ್ರೆ ನದಿ ಹರಿತಾ ಇತ್ತು. ಸೊ ಅದೊಂದು ತುಂಬಾ ಇಂಪಾರ್ಟೆಂಟ್ ಅಂತಂದ್ ಹೇಳ್ಬಿಟ್ಟು ಪಾಟಲಿಪುತ್ರ ನಗರವನ್ನ ಒಬ್ಬ ದೊರೆ ಕಟ್ಟಿಸ್ತಾನ. ಯಾರ್ ಹೇಳ್ರವ? ಯಾರಿಗಾದ್ರೂ ಗೊತ್ತೈತೇನ್? ಮಗಧ ಸಾಮ್ರಾಜ್ಯದ ದೊರೆ, ಹರ್ಯಂಕ ಡೈನಸ್ಟಿ, ಹರ್ಯಂಕ ಸಂತತಿ ಅಂತಂದ ಹೇಳಿ ಬರುತ್ತ ಮೊದಲು ನಂದ ಸಾಮ್ರಾಜ್ಯಕ್ಕಿಂತನು. ಹರ್ಯಂಕ ಹರ್ಯಂಕ ಸಂತತಿಯ ಒಬ್ಬ ದೊರೆ, ಅವನ ಹೆಸರು ಏನಪ್ಪಾ ಅಂತಂದ್ರೆ ಉದಯನ್ ಅಂತಂದ್ ಹೇಳ್ತೀವಿ. ಉದಯನ್. ಈ ಉದಯನ್ ಏನಪ್ಪಾ ಅಂತಂದ್ರೆ ಪಾಟಲಿಪುತ್ರ ನಗರವನ್ನ ನಿರ್ಮಾಣ ಮಾಡ್ತಾನ. ಆಮೇಲೆ ಆ ನಗರವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆ ನಡೆಸ್ತಾನ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಅದೇ ರಾಜಧಾನಿಗೆ ಬಂದೈತೆ. ಮೌರ್ಯರ ಕಾಲದಲ್ಲಿ, ಗುಪ್ತರ ಕಾಲದಲ್ಲಿ. ಇದು ಇಂಪಾರ್ಟೆಂಟ್ ಪಾಯಿಂಟ್, ಪಾಟಲಿಪುತ್ರ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಉಜ್ಜಯಿನಿ ಕೂಡ ಏನಂತಂದ ಹೇಳಿದ್ರೆ ಅದ್ರ ಭಾಗಗಳು ಬರ್ತಾವ. ಸೊ ಪಾಟಲಿಪುತ್ರ ನಗರ ಮೇನು. ಆಮೇಲೆ ನೆಕ್ಸ್ಟ್ ಉಳಿದ 4 ಕಡೆ, 4 ದಿಕ್ಕುಗಳಲ್ಲಿ 4 ಸಣ್ಣ ಸಣ್ಣ ರಾಜಧಾನಿಗಳನ್ನಾಗಿ ಮಾಡ್ಕೊಂತಾರ. ಅವು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಅವ್ನು ಯಾವಾಗಾದ್ರೂ ನಾವು ಬಂದಾಗ ಡಿಸ್ಕಷನ್ ಮಾಡಕ್ ಬರುತ್ತೆ. ಇವಾಗ ಸಾಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅಶೋಕನ ಶಾಸನಗಳಲ್ಲಿ ಎಲ್ಲ ಯಾವ ಲಿಪಿಯಲ್ಲಿ ಜಾಸ್ತಿ ಬರ್ತಾರಂತಂದೇಳಿ. ಅಶೋಕನ ಶಾಸನಗಳು ಯಾವ ಲಿಪಿಯನ್ನ ಜಾಸ್ತಿ ಹೊಂದಿದಾವ, ಯಾವ ಲಿಪಿಯಲ್ಲಿ ಇದಾವ ಅಂತಂದೇಳಿ. ಎಸ್, ಯಾವ ಲಿಪಿ ಒಳಗಡೆ ಅದಾವ? ಬ್ರಾಹ್ಮಿ ಲಿಪಿ. ಎಸ್, ಎದ್ರೊಳಗದಾವಪ್ಪ ಅಂತಂದ್ರೆ ಬ್ರಾಹ್ಮಿ ಲಿಪಿ. ಇನ್ ಕೆಲವೊಂದ್ ಏನಂತಂದ್ರೆ ಕುರೋಷ್ಟಿ ಲಿಪಿ ಒಳಗೂ ಅದಾವ. ಕೆಲವೊಂದ್ ಏನಂತಂದ್ರೆ ಕುರೋಷ್ಟಿ ಲಿಪಿ ಒಳಗಿದಾವ. ಬಟ್ ಅದ್ರ ಜಾಸ್ತಿ ಏನಂತಂದ್ರೆ ಬ್ರಾಹ್ಮಿ ಲಿಪಿಯಲ್ಲಿ ಬರ್ತಾವ. ಆಮೇಲೆ ಅಶೋಕನನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಅತಿ ಹೆಚ್ಚು ಶಾಸನಗಳನ್ನ ಕೆತ್ತಿಸೋದ್ರಿಂದ ಅಶೋಕನನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಶಾಸನಗಳ ಪಿತಾಮಹ, ಭಾರತದ ಶಾಸನಗಳ ಪಿತಾಮಹ ಅಂತಂದ ಹೇಳಿ ಕರಿತೀವಿ. ಯಾರನ್ನ? ಅಶೋಕನನ್ನ. ಆಮೇಲೆ ಅದನ್ನ ನೆನ್ಪಿಟ್ಕೊಂಡ್ರೆ ನಮ್ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಷ್ಟದಾವು? 14 ಶಾಸನಗಳಿದಾವ.
ಅಂದ್ರ ನಮ್ಮ ಇದು ಕೂಡ ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ಕೂಡ ಏನಂತಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಇತ್ತು ಅಂತಂದ್ ಹೇಳಕ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅಶೋಕನು ಶ್ರೀಲಂಕಾಕ್ಕೆ ಯಾರನ್ನ ಕಳಿಸ್ತಾರೋ ಅಂತಂದೇಳಿ. ವೆರಿ ಗುಡ್, ತುಂಬಾ ಇಂಪಾರ್ಟೆಂಟ್ ಇದು. ಮಹೇಂದ್ರ ಮತ್ತು ಸಂಘಮಿತ್ರೆ ಅಂತಂದ ಹೇಳ್ತೀವಿ. ಸೊ ಮಹೇಂದ್ರ ಏನಪ್ಪಾ ಅಂತಂದ್ರೆ ಅಶೋಕನ ಮಗ, ಸಂಘಮಿತ್ರ ಏನಂತಂದ್ರೆ ಅಶೋಕನ ಮಗಳು ಶ್ರೀಲಂಕಾಕ್ ಕಳಿಸ್ತಾರೆ. ಇಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, ಇವಾಗ ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ, ಆ ಪಾಯಿಂಟ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಈಗ ನೋಡ್ರಿ, ಶ್ರೀಲಂಕಾವನ್ನ ಹಿಂದಿನ ಕಾಲದಲ್ಲಿ ಏನಂತ ಕರಿತಾ ಇದ್ರು? ಶ್ರೀಲಂಕಾ ಅಂತ ಕರಿತಾ ಇರ್ಲಿಲ್ಲ. ಇದು ಯಾಕೋ ಇಂಡಿಯಾ ಬೇರೆ ಆಯ್ತು, ಇರ್ಲಿ. ಶ್ರೀಲಂಕಾವನ್ನ ಹಿಂದಿನ ಕಾಲದಲ್ಲಿ ಏನಂತ ಕರಿತಾ ಇದ್ರಪ್ಪ ಅಂತಂದ್ರೆ ಸೂಪರ್ ಸಿಲೋನ್ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಸಿಲೋನ್ ಅಂತ ಕರಿತಾ ಇದ್ರು ಶ್ರೀಲಂಕಾವನ್ನ. ಸೊ ಇಲ್ಲಿ ಏನ್ ಮಾಡ್ತಾರ ಅಂತಂದ್ರೆ, ಅಶೋಕ ಏನಂತಂದ್ರೆ ದಮ್ಮಾಶೋಕ ಆಗ್ತಾನ. ದಮ್ಮಾಶೋಕ ಆದ ನಂತರ ಅವನ್ ಏನ್ ಮಾಡ್ತಾನಂದ್ರೆ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನ. ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದಾದ್ಮೇಲೆ ಅಶೋಕ ಇದ್ದವನ್ ಏನ್ ಮಾಡ್ತಾನ ಅಂದ್ರ, ಈ ಬೌದ್ಧ ಧರ್ಮವನ್ನ ಎಲ್ಲಾ ಕಡೆಗೆ ಪ್ರಚಾರ ಮಾಡ್ಬೇಕು ಅಂತಂದ ಹೇಳಿ ಅಧಿಕಾರಿಗಳನ್ನ ನೇಮಕ ಮಾಡ್ತಾನ. ಆ ಅಧಿಕಾರಿಗಳು ಯಾರಂತಂದ್ರೆ ತಮ್ಮ ಮಹಾಮಾತ್ರರು ಅಂತಂದೇಳಿ. ಏನಂತ ಕರಿತೀವಿ? ತಮ್ಮ ಮಹಾಮಾತ್ರರು ಅಂತಂದ ಹೇಳಿ ಕರಿತೀವಿ. ಈ ಧಮ್ಮ ಮಹಾಮಾತ್ರರು ಏನಂತಂದ ಹೇಳಿದ್ರೆ ಅಧಿಕಾರಿಗಳು ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಕ್ ಎಲ್ಲಾ ಕಡೆ ಹೋಗ್ತಾರೆ. ಸೇಮ್ ಅದೇ ರೀತಿಯಾಗಿ ಧಮ್ಮ ಮಹಾಮಾತ್ರರಾಗಿ ಅಧಿಕಾರಿಗಳಾಗಿ ಶ್ರೀಲಂಕಾಕ್ ಬಂದವ್ರು ಯಾರು ಅಂತಂದ್ರೆ ಮಹೇಂದ್ರ ಮತ್ತು ಇನ್ನೊಬ್ರು ಯಾರಂತಂದ್ರೆ ಸಂಘಮಿತ್ರೆ ಅಂತಂದ ಹೇಳ್ತೀವಿ. ಮಹೇಂದ್ರ ಮತ್ತು ಸಂಘಮಿತ್ರೆ ಇವ್ರು ಶ್ರೀಲಂಕಾಕ್ ಬಂದ್ರು, ಮಗ ಮಗಳು. ಸೇಮ್ ಅದೇ ರೀತಿಯಾಗಿ ನಮ್ಮ ಕರ್ನಾಟಕಕ್ಕೆ ಒಂದು ಮೈಸೂರಿಗೆ, ಇನ್ನೊಂದೇನಪ್ಪಾ ಅಂತಂದ್ರೆ ಬನವಾಸಿಗೆ ಇಬ್ಬರು ಜನ ಬರ್ತಾರ. ಬನವಾಸಿ, ಕದಂಬರ ರಾಜಧಾನಿಯಾದಂತಹ ಬನವಾಸಿ ಕದಂಬರು ಅಂತ ಹೇಳ್ತಿದ್ವಲ್ಲ, ಆ ಟೈಮಲ್ಲಿ ಬನವಾಸಿಗೆ ಬಂದವ್ರು ಯಾರು? ಮೈಸೂರಿಗೆ ಬಂದವ್ರು ಯಾರು? ಮೈಸೂರಿಗೆ ಯಾರಿಗ್ ಬರ್ತಾರ ಅಂತಂದ ಹೇಳಿದ್ರೆ ಮಹಾದೇವ ಅನ್ನೋನ್ ಬರ್ತಾನ. ಸೊ ಮೈಸೂರಿಗೆ ಏನಂತಂದ್ರೆ ಮಹಾದೇವ ಅನ್ನೋನ್ ಬರ್ತಾರ. ಬನವಾಸಿಗೆ ಯಾರು ಬರ್ತಾರ ಅಂತಂದ್ರೆ ರಕ್ಷಿತ ಅನ್ನೋನ್ ಬರ್ತಾರ. ಕ್ಲಿಯರ್ ಎಲ್ರಿಗೂ? ಮೈಸೂರಿಗೆ ಮಹಾದೇವ ಅನ್ನೋನು, ಬನವಾಸಿಗೆ ರಕ್ಷಿತ ಅನ್ನೋನು. ಆಮೇಲೆ ಆ ಟೈಮ್ ಅಲ್ಲಿ ಮೈಸೂರನ್ನ ಏನಂತ ಕರಿತಾ ಇದ್ರು? ಮೈಸೂರನ್ನ ಆ ಟೈಮಲ್ಲಿ ಮೈಸೂರು ಅಂತ ಕರಿತಿರ್ಲಿಲ್ಲ, ಮಹಿಷಪುರ, ಮಹಿಷ ಮಂಡಲ. ಎಸ್, ಮಹಿಷಪುರ ಅಥವಾ ಮಹಿಷ ಮಂಡಲ ಅಂತ ಕರಿತಾ ಇದ್ರು. ಮಹಿಷಾಸುರ ಇದ್ದಲ್ಲ ಹಳೆ ಕಾಲದಲ್ಲಿ ಪುರಾಣಗಳಲ್ಲಿ, ಮಹಿಷಾಸುರ ಚಾಮುಂಡೇಶ್ವರಿ ಕೊಲ್ತಾಳ ಸಾಧು. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಚಂದ್ರಗುಪ್ತ ಮೌರ್ಯ ತನ್ನ ಜೀವನದ ಕೊನೆಯ ದಿನಗಳನ್ನ ಎಲ್ಲಿ ಕಳೀತಾನ ಅಂತಂದೇಳಿ. ವೆರಿ ಗುಡ್. ಸೊ ಚಂದ್ರಗುಪ್ತ ಮೌರ್ಯ ಏನಪ್ಪಾ ಅಂತಂದ್ರೆ ತನ್ನ ಜೀವನದ ಕೊನೆಯ ದಿನಗಳನ್ನ ಶ್ರವಣ ಬೆಳಗೊಳದಲ್ಲಿ ಕಳೀತಾನ. ಶ್ರವಣ ಬೆಳಗೊಳದಲ್ಲಿ ಅದಕ್ಕೂ ಒಂದು ಸ್ಟೋರಿ ಐತೆ. ನಾವ್ ಏನ್ ಹೇಳ್ತೀವಿ ಅಂತಂದ ಹೇಳಿದ, ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಇಲ್ಲೇ ಹೇಳೋಣ. ಅದ್ಯಾಕೋ ಬೋರ್ಡ್ ಮುಂದೆ ಹೋಗತ್ತು. ಇಲ್ಲಿ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಒಂದು ಘಟನೆ ನಡೆದಿತ್ತೆ. ಸೊ ಚಂದ್ರಗುಪ್ತ ಮೌರ್ಯ ಟೈಮ್ ಅಲ್ಲಿ ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಒಂದು ಧರ್ಮ ಬೆಳೆಯುತ್ತ. ಆ ಧರ್ಮ ಯಾವ್ದಂತಂದ ಹೇಳಿದ್ರೆ ಜೈನ ಧರ್ಮ ಅಂತಂದ ಹೇಳ್ತೀವಿ. ಈ ಜೈನ ಧರ್ಮದೊಳಗಡೆ ಎರಡು ಪಂಗಡಗಳು, ಬಿಳಿ ಬಟ್ಟೆಗಳನ್ನ ಹಾಕೊಂಡಿರ್ತಾರ, ಅವರು ಶ್ವೇತಾಂಬರರು. ಇನ್ನೊಬ್ರು ಯಾರು ಬರ್ತಾರ ಅಂತಂದ ಹೇಳಿದ್ರೆ ದಿಗಂಬರರು. ನಮಗ್ ಬೈತಾರಲ್ಲ, ಏನ್ ಹಿಂಗ್ಯಾಕ್ ನಿಂತಿದ್ ದಿಗಂಬರ್ ತರ ಅಂತ ಹೇಳಿ. ಬಟ್ಟೆ ಇಲ್ದೆ ಕಂಪ್ಲೀಟ್ ಆಗಿ ನೆಕೆಡ್ ಇರ್ತಾರ, ಅವ್ರ ಏನು ಬಟ್ಟೆನ ಹಾಕೋಂಗಿಲ್ಲ. ಅವ್ರನ್ನ ಏನಂತಂದ ಹೇಳಿದ್ರೆ ದಿಗಂಬರರು ಅಂತ ಕರೀತಾರ. ಜೈನ ಧರ್ಮದಲ್ಲಿ ಎರಡು ಪಂಗಡಗಳು, ಶ್ವೇತಾಂಬರರು ಮತ್ತು ದಿಗಂಬರರು. ಕೆಲವು ಕಾಲಗಳಾದ ನಂತರ ಶ್ವೇತಾಂಬರರ ಹೆಡ್ ಯಾರಾಗ್ತಾರ ಅಂತಂದ್ರೆ, ಶ್ವೇತಾಂಬರರ ಹೆಡ್ ಯಾರಾಗ್ತಾರ ಅಂತಂದ್ರೆ ಸ್ಥೂಲ ಬಾಹು ಅಂತಂದ ಹೇಳ್ತೀವಿ. ಸ್ಥೂಲ ಬಾಹು ಏನಂತಂದ ಹೇಳಿದ್ರೆ ಇವನ ಅನುಯಾಯಿಗಳೆಲ್ಲ ಏನಂದ್ರೆ ಶ್ವೇತಾಂಬರರು ಆಗ್ತಾರ. ದಿಗಂಬರರು ಯಾರ ಅನುಯಾಯಿಗಳಾಗ್ತಾರ ಅಂತಂದ್ರೆ ಭದ್ರಬಾಹು ಅಂತಂದ ಹೇಳಿ ಬರ್ತಾನ. ಭದ್ರಬಾಹು, ಈ ಭದ್ರಬಾಹುವಿನ ಅನುಯಾಯಿಗಳು ಯಾರಪ್ಪ ಅಂತಂದ್ರೆ ದಿಗಂಬರರು ಅಂತಂದ ಹೇಳಿ. ಸೊ ಬಟ್ ಆದ್ರ ಚಂದ್ರಗುಪ್ತ ಮೌರ್ಯ ಕೂಡ ಏನಂತಂದ ಹೇಳಿದ್ರೆ ಒಂದು ಜೈನ ಸಮ್ಮೇಳನವನ್ನ ಏರ್ಪಾಡ ಮಾಡ್ತಾನ. ಸೊ ಮೊದಲ ಜೈನ ಸಮ್ಮೇಳನ ಎಲ್ಲಿ ನಡೆಯುತ್ತಪ್ಪ ಅಂತಂದ್ರೆ ಪಾಟಲಿಪುತ್ರ ನಗರದೊಳಗಡೆ ನಡೆಯುತ್ತ. ಒಂದನೇ ಜೈನ ಸಮ್ಮೇಳನವನ್ನ ಅಂದ್ರೆ ನಡೆಸ್ಕೊಟ್ಟಿದ್ದ ಯಾರಂತಂದ್ರೆ ಚಂದ್ರಗುಪ್ತ ಮೌರ್ಯ ಅಂತಂದ ಹೇಳ್ತೀವಿ. ಈ ಟೈಮ್ ಅಲ್ಲಿ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮಕ್ಕೆ ಹೆವಿ ಸಪೋರ್ಟ್ ಮಾಡ್ತಾನ. ಅದ್ರ ಜೊತೆಗೆ ಕೆಲವು ದಿನಗಳಾದ ನಂತರ ಸೆಲಿಕಸ್ ಜೊತೆಗೆ ಯುದ್ಧ ಮಾಡಿದ ನಂತರ, ಮದುವೆ ಆದ ನಂತರ, ಎಲ್ಲಾ ಮುಗಿದ ನಂತರ ಸೊ ಉತ್ತರ ಭಾರತದಲ್ಲಿ ಬರಗಾಲ ಬೀಳುತ್ತ. ಈ ಬರಗಾಲ ಬೀಳೋದ್ರಿಂದ ಹೇಳ್ತಾರ ಭದ್ರಬಾಹು ಈ ತರ ಆದ್ರೆ ನಡೆಯಂಗಿಲ್ಲ, ಸಲ್ಲೇಖನ ವೃತ್ತವನ್ನ ಮಾಡ್ಬೇಕು ಹಂಗ ಹಿಂಗ ಅಂತಂದ ಹೇಳ್ತಾರ. ಅದಾದ ನಂತರ ಭದ್ರಬಾಹು
ಅದಾದ ನಂತರ ಚಂದ್ರಗುಪ್ತ ಮೌರ್ಯ, ಇವರಿಬ್ರು ಸೇರಿ ಪಾಟಲಿಪುತ್ರ ನಗರದಿಂದ ಎಲ್ಲಿಗೆ ಬರ್ತಾರ, ಕರ್ನಾಟಕಕ್ಕೆ ಬರ್ತಾರ. ಕರ್ನಾಟಕದಲ್ಲಿ ಅದು ಎಲ್ಲಿ, ಶ್ರವಣ ಬೆಳಗೊಳಕ್ ಬಂದು ಅಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ, ಇಂದ್ರಗಿರಿ ಮತ್ತು ಚಂದ್ರಗಿರಿ ಬೆಟ್ಟಗಳು ಬರ್ತಾವಲ್ಲ, ಸೊ ಆ ಬೆಟ್ಟದಲ್ಲಿ ಏನಪ್ಪಾ ಅಂತಂದ್ರೆ ಸಲ್ಲೇಖನ ವೃತ್ತವನ್ನ ಅಂದ್ರೆ ಉಪವಾಸ ಇಟ್ಬಿಟ್ಟು ಚಂದ್ರಗುಪ್ತ ಮೌರ್ಯ ಸತ್ತೋಗ್ತಾನ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರ ಕೊನೆಗೆ ಎಲ್ಲಿ ಬಂದಿದ್ದ ಅಂತಂದ ಹೇಳಿದ್ರ ನಮ್ಮ ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿ ಬಂದ್ ಯಾರಿದ್ರು, ಚಂದ್ರಗುಪ್ತ ಮೌರ್ಯ ಇದ್ದ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೌರ್ಯ ಸಾಮ್ರಾಜ್ಯದಲ್ಲಿ ಧಮ್ಮ ಮಹಾಮಾತ್ರರ ಮುಖ್ಯ ಕರ್ತವ್ಯವೇನು? ನಾನು ಆಗ್ಲೇ ಹೇಳದ್ನಲ್ಲ ನಿಮಗ, ಧಮ್ಮ ಮಹಾಮಾತ್ರರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಧರ್ಮದ ಸಂದೇಶವನ್ನ ಪ್ರಚಾರ ಮಾಡೋದು. ಅಂದ್ರ ಬೌದ್ಧ ಧರ್ಮವನ್ನ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆಗೆ ಪ್ರಚಾರ ಮಾಡೋದು. ನನ್ನ ಹೆಸರುಗಳನ್ನು ಕೂಡ ಹೇಳಿದ್ದೆ, ಅದನ್ನ ಏನಂತಂದ್ರೆ ಸೊ ಇದನ್ನ ಯಾರು ನೇಮಿಸ್ತಾರ ಅಂತಂದ್ರೆ ಅಶೋಕ ನೇಮಿಸ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಚಂದ್ರಗುಪ್ತ ಮೌರ್ಯ ಮತ್ತು ಸೆಲ್ಯೂಕಸ್ ನಿಕೇಟರ್ ನಡುವೆ ಒಪ್ಪಂದ ಆಗತ್ತ, ಅಂದ್ರ ಅವ್ರು ಯುದ್ಧ ಮಾಡ್ತಾರ. ಸೊ ಮಾಡಿದ ನಂತರ ಏನು, ನಾನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ಯಾವ ಪ್ರದೇಶ ಅಂತಂದ್ ಹೇಳಿದ್ರ, ಇಲ್ಲಿ ನೋಡ್ರಿ ದಕ್ಕನ್ ಪ್ರದೇಶ ಅಲ್ಲ, ದಕ್ಕನ್ ಪ್ರದೇಶ ಅಂದ್ರೆ ದಕ್ಷಿಣ ಭಾರತ, ಮಗಧ ಅವಂತಿ ಅಲ್ಲ, ಸೊ ಅದ್ ನಾನು ಆಲ್ರೆಡಿ ಅವ್ರು ಇರುವಂತದ್ದು. ಕಾಶ್ಮೀರ್ ನೇಪಾಳ ಅಲ್ಲ, ಇದ್ಯಾವ್ದು, ಬಲೂಚಿಸ್ತಾನು, ಹೆರಾತು, ಕಂದಹಾರ, ಕಾಬೂಲ್ ಅಫ್ಘಾನಿಸ್ತಾನದ ರಾಜಧಾನಿ ಅಂದ್ರ ಆ ಪ್ರದೇಶ, ಗಾಂಧಾರ್ ಪ್ರದೇಶ ಅಂತ ಹೇಳಿ. ಸೊ ಆ ಪ್ರದೇಶವನ್ನ ಏನಂತಂದ ಹೇಳಿದ್ರ ಮೌರ್ಯಗೆ ಬಿಟ್ಟು ಕೊಡ್ತಾನ. ಬಟ್ ಆದ್ರೆ ಸೆಲ್ಯೂಕಸ್ ಆಮೇಲೆ ಅವನ್ನ ಆಳ್ವಿಕೆ ನಡೆಸ್ತಾ ಇರ್ತಾನ, ಅದನ್ನ ಬಿಟ್ಬಿಟ್ರ. ನೆಕ್ಸ್ಟ್ ನೋಡ್ರಿ, ಬೌದ್ಧ ಸ್ತೂಪಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಸ್ತೂಪ ಯಾವುದು ಅಂತಂದ ಹೇಳಿ, ಯಾವ್ದಪ್ಪ, ಸಾಂಚಿ ಸ್ತೂಪ. ಈ ಸಾಂಚಿ ಸ್ತೂಪವನ್ನ ಕೆತ್ತಿಸಿದವನ್ ಯಾರು? ಸಾಂಚಿ ಸ್ತೂಪ ಎಲ್ಲಿ ಬರ್ತಿತ್ತು ಅಂತಂದ್ರ ಮಧ್ಯಪ್ರದೇಶದೊಳಗಡೆ ಬರ್ತೈತ. ಈ ಸಾಂಚಿ ಸ್ತೂಪವನ್ನ ಕಟ್ಟಿಸಿದವ್ರು ಯಾರು ಅಂತಂದ್ರ ಅಶೋಕ ಅಂತಂದ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅದೇ ರೀತಿಯಾಗಿ ಮೌರ್ಯರ ಆಡಳಿತದಲ್ಲಿ ಪ್ರಾಂತ್ಯಗಳ ಮುಖ್ಯಸ್ಥರನ್ನ ಏನಂತ ಕರಿತಾ ಇದ್ರು? ನಾನು ಹೇಳದ್ನಲ್ಲ ಆಗ್ಲೇ, ಉಜ್ಜಯಿನಿಗ್ ಬರ್ತಾನ, ಸೊ ಅವ್ರನ್ನ ಏನಂತ ಕರಿತೀವಿ, ಸೇನಾಧಿಪತಿ, ಆರ್ಯಪುತ್ರ, ಕುಮಾರ ಅಂತ ಕರಿತೀವಿ. ಕುಮಾರ, ಆರ್ಯಪುತ್ರ ಅಥವಾ ಕುಮಾರ ಅಂತಂದ್ ಹೇಳಿ ಕರೀತಾರ ಅವರು. ಅಂದ್ರ ಅವ್ರ ಮಕ್ಕಳೆಲ್ಲ ಏನಂತಂದ ಹೇಳಿದ್ರೆ ಒಂದೊಂದು ಪ್ರಾಂತ್ಯಕ್ಕೆ ಹೋಗ್ಬಿಟ್ಟ ಏನಂತಂದ ಹೇಳಿದ್ರೆ ಆಳ್ವಿಕೆ ನಡೆಸೋದು. ಅವುಗಳಿಗೆ ಪ್ರಾಂತ್ಯದ ರಾಜಧಾನಿಗಳು ಕೂಡ ಇದ್ವು. ಯಾವ್ದಾವ್ದು, ಒಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಉಜ್ಜಯಿನಿ ಇತ್ತು, ಇನ್ನೊಂದು ತಕ್ಷಶಿಲಾ ಇತ್ತು. ಸೊ ಈ ರೀತಿಯಾಗಿ ಬರ್ತಾವ, ಅದನ್ನ ನಾನು ಲಿಸ್ಟ್ ನಿಮ್ಗೆ ಆಮೇಲೆ ಕೊಡ್ತೀನಿ. ಎಸ್, ಇಲ್ಲಿ ನೋಡ್ರಿ, ನೆಕ್ಸ್ಟ್ ಮೌರ್ಯರ ಕಾಲದ ಪ್ರಮುಖ ತೆರಿಗೆ ಸಂಗ್ರಹಿಸುವ ಅಧಿಕಾರಿಯನ್ನ ಏನಂತ ಕರಿತಾ ಇದ್ರು ಅಂತ ಹೇಳಿ. ಸೊ ಮೌರ್ಯ ಕಾಲದೊಳಗಡೆ ಟ್ಯಾಕ್ಸ್ ಅನ್ನೋದು ಬರ್ತಿತ್ತಲ್ಲ, ಆ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಪರ್ಸನ್ ಅನ್ನ ಏನಂತ ಕರಿತಾ ಇದ್ರು ಅಂತಂದ ಹೇಳಿದ್ರ ಸಮಹರ್ತ ಅಂತ ಹೇಳಿ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಕಂದಾಯದ ಸಂಗ್ರಾಹಕ ಅಥವಾ ಖಜಾನೆಯ ಉಸ್ತುವಾರಿಯನ್ನ ಸಮಹರ್ತ ಅಂತ ಹೇಳಿ ಕರಿತಾ ಇದ್ರು. ಇವೆಲ್ಲ ಅಷ್ಟೊಂದು ಡೀಪ್ ಆಗಿ ಕ್ವಶನ್ಸ್ ಬರಂಗಿಲ್ಲ, ಬಟ್ ಅದ್ರ ನೆನ್ಪಿಟ್ಕೊಳ್ಳಿ, ಇದು ಬರ್ಬೋದು ಕ್ವಶನ್. ಸೊ ಮೌರ್ಯರ ಕಾಲದಲ್ಲಿ ಕೃಷಿ ಉತ್ಪಾದನೆ ಒಳಗಡೆ ಎಷ್ಟು ಭಾಗವನ್ನ ಕಂದಾಯವಾಗಿ ಕಟ್ತಾ ಇದ್ರು ರೈತರು ರಾಜರಿಗೆ? ಎಷ್ಟು ಭಾಗವನ್ನ? ಎಲ್ರಿಗೂ ಪ್ರತಿಯೊಬ್ರು ನೆನ್ಪಿಟ್ಕೋಬೇಕು, ಇದು ಬೇಕಿದ್ದು, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇದು ಯಾವ್ದಂತಂದ ಹೇಳಿದ್ರೆ 1/6 ಶ್ವೇತಾಂಬರರು. ಶ್ವೇತಾಂಬರರು ಹೆಂಗಿರ್ತಾರ? ಬಿಳಿ ಬಟ್ಟೆಗಳನ್ನ ಹಾಕೊಂಡಿರ್ತಾರ, ಅವರು ಶ್ವೇತಾಂಬರರು. ಇನ್ನೊಬ್ರು ಯಾರು ಬರ್ತಾರ ಅಂತಂದ ಹೇಳಿದ್ರ ದಿಗಂಬರರು. ನಮಗ್ ಬೈತಾರಲ್ಲ, ಏನ್ ಹಿಂಗ್ಯಾಕ್ ನಿಂತಿದ್ ದಿಗಂಬರ್ ತರ ಅಂತ ಹೇಳಿ, ಬಟ್ಟೆ ಇಲ್ದೆ ಕಂಪ್ಲೀಟ್ ಆಗಿ ನೆಕೆಡ್ ಇರ್ತಾರ, ಅವ್ರ ಏನು ಬಟ್ಟೆನ ಹಾಕೋಂಗಿಲ್ಲ. ಅವ್ರನ್ನ ಏನಂತಂದ್ರ ದಿಗಂಬರರು ಅಂತ ಕರೀತಾರ. ಜೈನ ಧರ್ಮದಲ್ಲಿ 2 ಪಂಗಡಗಳು, ಶ್ವೇತಾಂಬರರು ಮತ್ತು ದಿಗಂಬರರು. ಕೆಲವು ಕಾಲಗಳಾದ ನಂತರ ಶ್ವೇತಾಂಬರರ ಹೆಡ್ ಯಾರಾಗ್ತಾರ ಅಂತಂದ್ರೆ, ಶ್ವೇತಾಂಬರರ ಹೆಡ್ ಯಾರಾಗ್ತಾರ ಅಂತಂದ್ರೆ ಸ್ಥೂಲ ಬಾಹು ಅಂತಂದ ಹೇಳ್ತೀವಿ. ಸ್ಥೂಲ ಬಾಹು ಏನಂತಂದ ಹೇಳಿದ್ರೆ ಇವನ ಅನುಯಾಯಿಗಳೆಲ್ಲ ಏನಂದ್ರ ಶ್ವೇತಾಂಬರರು ಆಗ್ತಾರ. ದಿಗಂಬರರು ಯಾರ ಅನುಯಾಯಿಗಳಾಗ್ತಾರ ಅಂತಂದ ಹೇಳಿದ್ರ ಭದ್ರಬಾಹು ಅಂತಂದ ಹೇಳಿ ಬರ್ತಾನ, ಭದ್ರಬಾಹು. ಈ ಭದ್ರಬಾಹುವಿನ ಅನುಯಾಯಿಗಳು ಯಾರಪ್ಪಾ ಅಂತಂದ ಹೇಳಿದ್ರ ದಿಗಂಬರರು ಅಂತಂದ ಹೇಳಿ. ಸೊ ಬಟ್ ಆದ್ರ ಚಂದ್ರಗುಪ್ತ ಮೌರ್ಯ ಕೂಡ ಏನಂತಂದ ಹೇಳಿದ್ರೆ ಒಂದು ಜೈನ ಸಮ್ಮೇಳನವನ್ನ ಏರ್ಪಾಡ ಮಾಡ್ತಾನ. ಸೊ ಮೊದಲ ಜೈನ ಸಮ್ಮೇಳನ ಎಲ್ಲಿ ನಡೆಯುತ್ತಪ್ಪ ಅಂತಂದ್ರೆ ಪಾಟಲಿಪುತ್ರ ನಗರದೊಳಗಡೆ ನಡೆಯುತ್ತ. 1ನೇ ಜೈನ ಸಮ್ಮೇಳನವನ್ನ ಅಂದ್ರೆ ನಡೆಸ್ಕೊಟ್ಟಿದ್ದ ಯಾರಂತಂದ್ರೆ ಚಂದ್ರಗುಪ್ತ ಮೌರ್ಯ ಅಂತಂತ ಹೇಳ್ತೀವಿ. ಈ ಟೈಮ್ ಅಲ್ಲಿ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮಕ್ಕೆ ಹೆವಿ ಸಪೋರ್ಟ್ ಮಾಡ್ತಾನ. ಅದ್ರ ಜೊತೆಗೆ ಕೆಲವು ದಿನಗಳಾದ ನಂತರ ಸೆಲ್ಯೂಕಸ್ ಜೊತೆಗೆ ಯುದ್ಧ ಮಾಡಿದ ನಂತರ, ಮದುವೆ ಆದ ನಂತರ, ಎಲ್ಲಾ ಮುಗಿದ ನಂತರ ಸೊ ಉತ್ತರ ಭಾರತದಲ್ಲಿ ಬರಗಾಲ ಬೀಳುತ್ತ. ಈ ಬರಗಾಲ ಬೀಳೋದ್ರಿಂದ ಹೇಳ್ತಾರ ಭದ್ರಬಾಹು ಈ ತರ ಆದ್ರೆ ನಡೆಯಂಗಿಲ್ಲ, ಸಲ್ಲೇಖನ ವೃತ್ತವನ್ನ ಮಾಡ್ಬೇಕು ಹಂಗ ಹಿಂಗ ಅಂತಂದ್ ಹೇಳ್ತಾರ. ಅದಾದ ನಂತರ ಭದ್ರಬಾಹು
ಅದಾದ ನಂತರ ಚಂದ್ರಗುಪ್ತ ಮೌರ್ಯ, ಇವರಿಬ್ರು ಸೇರಿ ಪಾಟಲಿಪುತ್ರ ನಗರದಿಂದ ಎಲ್ಲಿಗೆ ಬರ್ತಾರ, ಕರ್ನಾಟಕಕ್ಕೆ ಬರ್ತಾರ. ಕರ್ನಾಟಕದಲ್ಲಿ ಅದು ಎಲ್ಲಿ, ಶ್ರವಣ ಬೆಳಗೊಳಕ್ ಬಂದು ಅಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ, ಇಂದ್ರಗಿರಿ ಮತ್ತು ಚಂದ್ರಗಿರಿ ಬೆಟ್ಟಗಳು ಬರ್ತಾವಲ್ಲ, ಸೊ ಆ ಬೆಟ್ಟದಲ್ಲಿ ಏನಪ್ಪಾ ಅಂತಂದ್ರೆ ಸಲ್ಲೇಖನ ವ್ರತವನ್ನ ಅಂದ್ರೆ ಉಪವಾಸ ಇಟ್ಬಿಟ್ಟು ಚಂದ್ರಗುಪ್ತ ಮೌರ್ಯ ಸತ್ತೋಗ್ತಾನ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರ ಕೊನೆಗೆ ಎಲ್ಲಿ ಬಂದಿದ್ದ ಅಂತಂದ ಹೇಳಿದ್ರ ನಮ್ಮ ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿ ಬಂದ್ ಯಾರಿದ್ರು, ಚಂದ್ರಗುಪ್ತ ಮೌರ್ಯ ಇದ್ದ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೌರ್ಯ ಸಾಮ್ರಾಜ್ಯದಲ್ಲಿ ದಮ್ಮ ಮಹಾಮಾತ್ರರ ಮುಖ್ಯ ಕರ್ತವ್ಯವೇನು? ನಾನು ಆಗ್ಲೇ ಹೇಳದ್ನಲ್ಲ ನಿಮಗ, ದಮ್ಮ ಮಹಾಮಾತ್ರರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಧರ್ಮದ ಸಂದೇಶವನ್ನ ಪ್ರಚಾರ ಮಾಡೋದು. ಅಂದ್ರೆ ಬೌದ್ಧ ಧರ್ಮವನ್ನ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆಗೆ ಪ್ರಚಾರ ಮಾಡೋದು. ನಾನು ಹೆಸರುಗಳನ್ನು ಕೂಡ ಹೇಳಿದ್ದೆ, ಅದನ್ನ ಏನಂತಂದ್ರೆ ಸೊ ಇದನ್ನ ಯಾರು ನೇಮಿಸ್ತಾರ ಅಂತಂದ್ರೆ ಅಶೋಕ ನೇಮಿಸ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಚಂದ್ರಗುಪ್ತ ಮೌರ್ಯ ಮತ್ತು ಸೆಲ್ಯೂಕಸ್ ನಿಕೇಟರ್ ನಡುವೆ ಒಪ್ಪಂದ ಆಗತ್ತ, ಅಂದ್ರೆ ಅವ್ರು ಯುದ್ಧ ಮಾಡ್ತಾರ. ಸೊ ಮಾಡಿದ ನಂತರ ಏನು, ನಾನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ಯಾವ ಪ್ರದೇಶ ಅಂತಂದ್ ಹೇಳಿದ್ರ, ಇಲ್ಲಿ ನೋಡ್ರಿ ದಕ್ಕನ್ ಪ್ರದೇಶ ಅಲ್ಲ, ದಕ್ಕನ್ ಪ್ರದೇಶ ಅಂದ್ರೆ ದಕ್ಷಿಣ ಭಾರತ, ಮಗಧ ಅವಂತಿ ಅಲ್ಲ, ಸೊ ಅದ್ ನಾನು ಆಲ್ರೆಡಿ ಅವ್ರು ಇರುವಂತದ್ದು. ಕಾಶ್ಮೀರ್ ನೇಪಾಳ ಅಲ್ಲ, ಇದ್ಯಾವ್ದು, ಬಲೂಚಿಸ್ತಾನು, ಹೆರಾತು, ಕಂದಹಾರ, ಕಾಬೂಲ್. ಕೌಟಿಲ್ಯನ ಅರ್ಥಶಾಸ್ತ್ರದ ಏನಪ್ಪಾ ಅಂತಂದ್ರೆ ಬುಕ್ ಯಾವ್ದಕ್ ಸಂಬಂಧಪಟ್ಟೈತಿ ಅಂತಂದ ಹೇಳಿ, ಯಾವ್ದಕ್ಕ, ಆರ್ಥಿಕ ನೀತಿ, ರಾಜ್ಯದ ಆಡಳಿತ ಹೆಂಗಿರ್ಬೇಕು ಅಂತಂದ ಹೇಳಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ನೋಡ್ರಿ, ಬಿಂದುಸಾರನಿಗೆ ಗ್ರೀಕರು ನೀಡಿದಂತಹ ಬಿರುದು ಯಾವುದು ಅಂತಂದೇಳಿ, ಬಿಂದುಸಾರನಿಗೆ ಗ್ರೀಕರು ನೀಡಿದಂತಹ ಬಿರುದು ಯಾವ್ದಪ್ಪ ಅಂತಂದ್ರೆ ಅಮಿತ್ರಗಾತ. ಅಮಿತ್ರಗಾತ, ಶತ್ರುಗಳ ನಾಶಕ, ಅಥವಾ ಅಮಿತ್ರೋ ಚಟೋಸ್ ಅಂತಂದೇಳಿ, ಅಮಿತ್ರೋ ಕೋಟಸ್ ಅಂತಂದ್ ಹಿಂಗ್ ಹೇಳ್ತೀವಿ. ಸೊ ಇದೇನಪ್ಪಾ ಅಂತಂದ್ರೆ ಬಿಂದುಸಾರನಿಗಿದ್ದಂತಹ ಒಂದು ಹೆಸರು. ಆಮೇಲೆ ಲಾಸ್ಟ್ ಕ್ಲಾಸ್ ಯಾರಾದ್ರೂ ನಾನು ನೋಡಿದ್ರ, GK ಕ್ಲಾಸ್ ಅಪ್ಲೋಡ್ ಮಾಡಿದ್ನಲ್ಲ ಲಾಸ್ಟ್ ಕ್ಲಾಸ್, ಮಹಾರಾಜಾದಿ ರಾಜ ಬಿರುದು ಅಂತಂದ್ ಹೇಳಿ ಗುಪ್ತರ ಕಾಲದಲ್ಲಿ ಇದ್ವು ಇವು. ಆ ಬಿರುದನ್ನ ನೆಕ್ಸ್ಟ್ ಯಾರೋ ಮೌಕರಿಗಳು ಯೂಸ್ ಮಾಡ್ಕೊಂತಾರ. ಸ್ವಲ್ಪ ಇವು ರಿಪೀಟ್ ಆಗಿರೋ ಕ್ವಶನ್ಸ್ ಗಳು 2025ರಲ್ಲಿ 24ರಲ್ಲಿ ಬಂದಂತ ಕ್ವಶನ್ಸ್ ಗಳು. ಸುಮ್ನ ಮಜಾಕ್ ಮಾಡಕತ್ತಿಲ್ಲ ನಾನು ಯಾವ ಕ್ವಶನ್ಸ್ ಗಳನ್ನ. ಯೂಸ್ ಆಗತ್ತ ಮಾಡ್ಕೊಡ್ರಿ, ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಚಂದ್ರಗುಪ್ತ ಮೌರ್ಯನಿಗೆ ಜೈನ ಧರ್ಮಕ್ಕೆ ದೀಕ್ಷೆ ನೀಡಿದಂತಹ ಜೈನ ಸನ್ಯಾಸಿ ಯಾರು ಅಂತಂದೇಳಿ ನಾವು ಆಗ್ಲೇ ಡಿಸ್ಕಷನ್ ಮಾಡಿದ್ವಲ್ಲ. ಚಂದ್ರಗುಪ್ತ ಮೌರ್ಯ ಯಾರಪ್ಪಾ ಅಂತಂದ್ರೆ ಭದ್ರಬಾಹು ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್, ಅಶೋಕನಿಗೆ ಬೌದ್ಧ ಧರ್ಮಕ್ಕೆ ಇದು ಮತಾಂತರ ಆಗ್ಬೇಕಂತಂದ್ರೆ ಆ ಟೈಮಲ್ಲಿ ಸಹಾಯ ಮಾಡಿದವನ್ ಯಾರು, ದೀಕ್ಷೆ ನೀಡಿದವ್ರು ಯಾರು ಬೌದ್ಧ ಧರ್ಮಕ್ಕೆ? ಅವನನ್ನ ನಾವೇನಂತ ಕರಿತೀವಿ ಅಂದ್ರೆ ಉಪಗುಪ್ತ ಅಂತ ಕರಿತೀವಿ. ಏನಂತ ಕರಿತೀವಿ ಅಂತಂದ್ರೆ ಉಪಗುಪ್ತ ಅಂತಂದೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಅಶೋಕನು ಸಾರನಾಥದಲ್ಲಿ ನಿರ್ಮಿಸಿದಂತ ಪ್ರಸಿದ್ಧ ಸ್ತಂಭದ ಮೇಲೆ ಯಾವ ಪ್ರಾಣಿಯ ಚಿತ್ರಗಳಿದಾವ ಅಂತಂದೇಳಿ. ಎಸ್ ಸಿಂಪಲ್, 4 ಮುಖದ ಸಿಂಹ ಸಾರನಾಥದೊಳಗಡೆ. ಅದು ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನ. ಈ ಸಾರನಾಥ್ ಎಲ್ಲಿತ್ತು, ಸಾರನಾಥ್ ಯಾವ ರಾಜ್ಯದಲ್ಲಿತ್ತು, ಅದು ಇಂಪಾರ್ಟೆಂಟ್. ಸಾರನಾಥ್ ಯಾವ ರಾಜ್ಯದಲ್ಲೈತಿ, ಸಾರನಾಥ್ ಎಲ್ಲಿತ್ತಪ್ಪ ಅಂತಂದ್ರೆ ಯಾರು ಮೆಸೇಜ್ ಮಾಡಂಗಿಲ್ಲ. ವೆರಿ ಗುಡ್, ಮಧ್ಯಪ್ರದೇಶದೊಳಗಡೆ ಬರುತ್ತೆ. ಎಲ್ಲಿಪ್ಪ ಅಂತಂದ್ರೆ ಮಧ್ಯಪ್ರದೇಶದ ರಾಜಧಾನಿಯಾದಂತಹ ಭೂಪಾಲು. ಭೂಪಾಲ್ ಅಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕೇನು, ಭೂಪಾಲ್ ಅನಿಲ ದುರಂತ. ಸೊ ಅದಕ್ಕೆ ಕಾರಣ ಆದಂತಹ ಒಂದು ಅನಿಲ ಯಾವುದು, ಐಸೋಸೈನೈಟ್. ಈ ತರ ಆಮೇಲೆ ಮಧ್ಯಪ್ರದೇಶದೊಳಗಡೆ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ ಗಳಿದಾವೆ. ಡಿಸ್ಕಷನ್ ಮಾಡ್ಕೋತ ಹೋದ್ರೆ ಹಂಗ ಹೋಗ್ತೈತಿ, ಬ್ಯಾಡ್ ಬರಿ ಕಡೆ. ಎಸ್, ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಅಂತಂದ್ ಕೇಳಿದಾರೆ. ಎಸ್, ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರಪ್ಪ ಅಂತಂದ್ರೆ ಬಿಂದುಸಾರ ಅಂತ ಬರಂಗಿಲ್ಲ, ದೇವವರ್ಮ ಅಂತ ಅವು ಇಲ್ಲ. ಯಾರಂತಂದ್ ಹೇಳಿದ್ರೆ ಬೃಹದ್ರಥ ಅಂತಂದ್ ಹೇಳ್ತೀವಿ. ಬೃಹದ್ರಥ ತುಂಬಾ ಇಂಪಾರ್ಟೆಂಟ್. ಸೊ ಯಾರಪ್ಪ ಅಂತಂದ್ರೆ ಬೃಹದ್ರಥ. ಈ ಬೃಹದ್ರಥನನ್ನ ಒಬ್ಬ ಮಂತ್ರಿ ಕೊಲ್ತಾನ. ಬೃಹದ್ರಥನನ್ನ ಮೌರ್ಯರ ಸೇನಾಧಿಪತಿಯಾದಂತಹ ಪುಷ್ಯಮಿತ್ರ ಶುಂಗ ಕೊಲ್ತಾನ. ಆ ಪುಷ್ಯಮಿತ್ರ ಶುಂಗ ಇದ್ದವ ಏನಂತಂದ್ರೆ ಒಂದು ಹೊಸ ರಾಜವಂಶವನ್ನ ಸ್ಥಾಪನೆ ಮಾಡ್ತಾನ. ಅದನ್ನ ನಾವೇನಂತ ಕರಿತೀವಿ ಅಂದ್ರ ಶುಂಗ ವಂಶ ಅಂತಂದ್ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ರಾಜಕೀಯ ಸಿದ್ಧಾಂತವಾದಂತಹ ಸಪ್ತಾಂಗ ಸಿದ್ಧಾಂತವನ್ನ ವಿವರಿಸಿದವ್ರು ಯಾರು ಅಂತ ಯಾರು ಆಡಳಿತ ರಾಜಕೀಯ. ನಾನು ನಿಮ್ಗೆ ಆಲ್ರೆಡಿ ಹೇಳ್ತೇನೆ, ಏನ ರಾಜಕೀಯದ ಬಗ್ಗೆ ಏನ ಆಡಳಿತದ ಬಗ್ಗೆ ಬಂದ್ರು ಕೂಡ ಅದಕ್ಕೆಲ್ಲದಕ್ಕೂ ಮೇನ್ ಕಾರಣ ಯಾರಂತಂದ ಹೇಳಿದ್ರ ಕೌಟಿಲ್ಯ ಅಂತಂದ ಹೇಳಿ. ಸಪ್ತಾಂಗ ಸಿದ್ಧಾಂತ ಅಂತ ಹೇಳ್ತೀವಿ. ರಾಜ್ಯ, ಅಮಾತ್ಯ, ಜನಪದ, ದುರ್ಗ, ಕೋಶ, ದಂಡ ಮತ್ತು ಮಿತ್ರ ಅಂತಂದ ಹೇಳಿ ಇವೇನಪ್ಪಾ ಅಂತಂದ್ರೆ ಸಪ್ತಾಂಗ. ಏಳು ಅಂಗಗಳು, 7 ಸಿದ್ಧಾಂತಗಳು. ರಾಜ ಇರಬೇಕು, ಅಮಾತ್ಯ ಅಂತಂದ ಹೇಳಿದ್ರೆ ಮಂತ್ರಿ ಇರಬೇಕು. ಸೊ ಜನಪದ ಪ್ರದೇಶಗಳು, ದುರ್ಗ ಅಂದ್ರೆ ಕೋಟೆ, ಈ ತರ
ಬಾಳ ಡಿಸ್ಕಸ್ ಮಾಡೋದ್ ಬೇಡ, ತುಂಬಾ ಡೀಪ್ ಹೋಗುತ್ತೆ. ನಾವು IAS ಬೇರೆ ಆತೀವಿ, ಮ್ಯಾಲಿಂದ ಹೋಗೋಣ. ಹೆಂಗಂತೀರಿ? ನೋಡ್ರಿ ನೆಕ್ಸ್ಟ್, ಮೌರ್ಯರ ಕಾಲದಲ್ಲಿ ಕೃಷಿ ಇಲಾಖೆಯ ಮುಖ್ಯಸ್ಥನನ್ನ ಏನಂತ ಕರಿತಾ ಇದ್ರು? ಏನಂತ ಕರಿತಾ ಇದ್ರು ಅಂತಂದ್ರೆ ಸೀತಾಧ್ಯಕ್ಷ ಅಂತಂದ್ ಹೇಳಿ ಕರಿತಾ ಇದ್ರು. ಏನಂತ ಕರಿತಾ ಇದ್ರಪ್ಪ ಅಂತಂದ್ರೆ ಕೃಷಿ ಇಲಾಖೆಯ ಮುಖ್ಯಸ್ಥನನ್ನ ಸೀತಾಧ್ಯಕ್ಷ ಅಂತಂದ್ ಹೇಳಿ ಕರಿತಾ ಇದ್ರು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೌರ್ಯರ ಆಡಳಿತದಲ್ಲಿ ಅಮಾತ್ಯರು ಯಾರು? ಅಮಾತ್ಯರು ನಾನು ಆಗ್ಲೇ ಹೇಳದ್ನಲ್ಲ, ಇವಾಗ್ಲೇ ನಿಮ್ಗ ಅಮಾತ್ಯರು ಯಾರಪ್ಪ ಅಂತಂದ್ರೆ ಮಂತ್ರಿಗಳು ಮತ್ತು ಉನ್ನತ ಅಧಿಕಾರಿಗಳನ್ನ ಅಮಾತ್ಯರು ಅಂತಂದ್ ಹೇಳಿ ಕರೀತಾ ಇದ್ರು. ಆಮೇಲೆ ಅಶೋಕನ ಆಳ್ವಿಕೆಯಲ್ಲಿ ಬೌದ್ಧ ಮಂಡಳಿಯನ್ನ ಯಾವುದು ಬೌದ್ಧ ಸಮ್ಮೇಳನ ಇದು. ಅಶೋಕನ ಕಾಲದಲ್ಲಿ ಯಾವ ಬೌದ್ಧ ಸಮ್ಮೇಳನವನ್ನ? 3ನೇ ಬೌದ್ಧ ಸಮ್ಮೇಳನವನ್ನ ನಡೆಸಲಾಗುತ್ತೆ. ನೋಡ್ರಿ ತುಂಬಾ ಇಂಪಾರ್ಟೆಂಟ್. ಟೋಟಲ್ ಆಗಿ 4 ಬೌದ್ಧ ಸಮ್ಮೇಳನಗಳು. 1ನೇ ಬೌದ್ಧ ಸಮ್ಮೇಳನ, ಅದಾದ ನಂತರ ನೆಕ್ಸ್ಟ್ 2ನೇ ಬೌದ್ಧ ಸಮ್ಮೇಳನ, ಆಮೇಲೆ 3ನೇ ಬೌದ್ಧ ಸಮ್ಮೇಳನವನ್ನ ಯಾರು ನಡೆಸ್ತಾರ ಅಂತಂದ ಹೇಳಿದ್ರೆ ಅಶೋಕ ನಡೆಸ್ತಾನ. ಅದು ಎಲ್ಲಿಪ್ಪಾ ಅಂತಂದ್ರೆ ಪಾಟಲಿಪುತ್ರ ನಗರದೊಳಗಡೆ ನಡೆಸ್ತಾನ. ಸೊ ಈ ಸಭೆ, ಬೌದ್ಧ ಸಭೆ ಅಥವಾ ಬೌದ್ಧ ಸಮ್ಮೇಳನ ನಡೀತಲ್ಲ, ಇದ ಸಭೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ ಹೇಳಿದ್ರೆ ಮೊಗ್ಗಲಿ ಪುತ್ರ ತಿಸ್ಸ ಅಂತಂದ ಹೇಳಿ. ಯಾರಪ್ಪ ಅಂತಂದ ಹೇಳಿದ್ರೆ ಮೊಗ್ಗಲಿ ಪುತ್ರ ತಿಸ್ಸ ಅಂತಂದ ಹೇಳಿ. ಇವರು ಬೌದ್ಧ ಸನ್ಯಾಸಿ. ಇವ್ರೇನಪ್ಪಾ ಅಂತಂದ್ರೆ ಆ ಸಭೆಯ ಅಧ್ಯಕ್ಷರಾಗಿರ್ತಾರೆ. ಕ್ಲಿಯರ್ ಪಾಯಿಂಟ್ಗಳು?